ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಒಂದೇ ಕುಟುಂಬದಲ್ಲಿ 3 ಜನ ಶಾಸಕರು, ಒಬ್ಬರು MLC, ಒಬ್ಬರು ಪ್ರಭಾವಿ ಸಚಿವರು, ಮಗದೊಬ್ಬರು ಲೋಕಸಭಾ ಸದಸ್ಯರು ಒಂದೇ ಕುಟುಂಬದಲ್ಲಿ ಇರುವಂಥದ್ದು. ಬಹುಶಃ ರಾಜ್ಯದಲ್ಲಿ ಒಂದೇ ಕುಟುಂಬದಲ್ಲಿ ಇಷ್ಟೊಂದು ರಾಜಕೀಯ ಅಧಿಕಾರವನ್ನು ಅನುಭವಿಸುತ್ತಿರುವಂಥ ಕುಟುಂಬ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ನಂತರ ಬರೋದೇ ಈ ಜಾರಕಿಹೊಳಿ ಕುಟುಂಬ ಅಂತ ಹೇಳ್ಬೋದು ಸ್ನೇಹಿತರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಹಿಡಿತ ರಾಜಕೀಯವಾಗಿ ತಮ್ಮದೇ ಆದಂಥ ಪ್ರಬಲ ಹಿಡಿತವನ್ನು ಸಾಧಿಸಿಬಿಟ್ಟಿದ್ದಾರೆ. ಇನ್ಮೇಲೆ ಗೋಕಾಕದ ಮೇಲೆ ಸಾಧಿಸೋದೇನು ಬಂತ್ರಿ? ಆಕ್ಟೋಪಸ್ ಹಿಡಿತ ಗೋಕಾಕದ ಮೇಲೆ ಇರ್ತಕ್ಕಂಥದ್ದು. 1999ರಾಗ ಯಾವಾಗ ಇವರು ಶಾಸಕರಾದರು ಆವಾಗಿನಿಂದಲೂ ಗೋಕಾಕದ ಮೇಲೆ ಪ್ರಬಲ ಹಿಡಿತ ಸಾಧಿಸಿರುವಂಥದ್ದು ಸ್ನೇಹಿತರೆ. ಒಂದು ಹುಲ್ಲು ಕಡ್ಡಿ ಅಡ್ಡಾಡಿದ್ರು ಕೂಡ ಅವರು ತಮ್ಮ ನಗರಿಗೆ ಬರಬೇಕು ಅನ್ನೋ ಭಾವವನ್ನು ಹೊಂದಿರತಕ್ಕಂಥ ಕುಟುಂಬ ಅಂದರೆ ಯಾವುದಿದ್ರೆ ಅದು ಜಾರಕಿಹೊಳಿ ಕುಟುಂಬ ಸ್ನೇಹಿತರೆ. ಹಾಗಂತ ಈ ಬೆಳವಣಿಗೆ ಹೊಸದೇನಲ್ಲ, ಹಳೆಯ ಸುದ್ದಿ. ಬಟ್ ಈ ಕಂಟೆಂಟ್ಗೆ ಅವಶ್ಯಕತೆ ಇರೋದರಿಂದ ಅದರ ಪ್ರಸ್ತಾಪ ಮೇಲಿನ ಮೇಲೆ ಆ ಕುಟುಂಬದ ಬಗ್ಗೆ ಆಗ್ತಾನೆ ಇರ್ತೈತೆ. ಸೊ ರಾಜಕೀಯ ಹಿಡಿತವನ್ನು ಗೋಕಾಕದ ಮೇಲೆ ಇಷ್ಟೆಲ್ಲ ಪ್ರಬಲವಾಗಿ ಹಿಡಿತ ಸಾಧಿಸಿದ್ರು ಕೂಡ ವಿ ಡೋಂಟ್ ಕೇರ್ ಅನ್ನೋ ರೀತಿ ಒಳಗೆ ಅವತ್ತೊಂದು ದಿವಸ ಏನಾಯಿತು, ಜಸ್ಟ್ ಲಕ್ಷ್ಮೀದೇವರ ಗುಡಿ ಇಲ್ಲಿಂದ 500 ಮೀಟರ್ ಮುಂದಕ್ಕೆ ಬಾಜುಕ ಅಂದ್ರೆ ಅಲ್ಲಿ GRFC ಡಿವಿಷನ್ ನಂಬರ್ 3 ಆಫೀಸ್ ಇತ್ತು. ಆಮೇಲೆ ಅಲ್ಲಿಂದನ 500 ಮೀಟರ್ ಮುಂದೆ ಹೋದ್ರೆ ಇವತ್ತಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಹಿಲ್ ಗಾರ್ಡನ್ ಇತ್ತು. ಹಿಲ್ ಗಾರ್ಡನ್ದ 500 ಮೀಟ್ರು, ಲಕ್ಷ್ಮೀದೇವಿ ಗುಡಿಯಿಂದ 500 ಮೀಟ್ರು, ಸೆಂಟ್ರದಲ್ಲಿ GRBC ಕಚೇರಿ ಬಾಜುಕನ ಅವತ್ತೊಂದು ದುರ್ಘಟನೆ ಆಗಿಬಿಡಿ. ಕಳೆದ ತಿಂಗಳ 3ನೇ ತಾರೀಕಿನಂದು. ಅದು ಎಂಥ ಸಮಯದಾಗ ಅಂತೀರಿ, ಅರಬಾವಿ ಕ್ಷೇತ್ರದ ಶಾಸಕರು ಮತ್ತು ರಾಜ್ಯ KMFದ ಮಾಜಿ ಅಧ್ಯಕ್ಷರು, ಹಾಲಿ ಬೆಳಗಾವಿ KMFನ ಅಧ್ಯಕ್ಷರು ಆಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ವಿಶೇಷ ಆಸಕ್ತಿ ವಹಿಸಿ ಸಾರ್ವಜನಿಕರ ಒಂದು ಸಹಯೋಗದೊಂದಿಗೆ, ತಮ್ಮದು ಸ್ವತಃ ಸಹಯೋಗದೊಂದಿಗೆ ಈ ದೇವಸ್ಥಾನದ ಚಿತ್ರಣ ಬದಲಿಸಿ ಮಾಡಿಬಿಟ್ಟರು. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ರೀತಿಯೊಳಗೆ ಇದನ್ನೆಲ್ಲ ಅಭಿವೃದ್ಧಿಪಡಿಸಿದ್ದಾರೆ. ಇಂಥ ಒಂದು ಅಭಿವೃದ್ಧಿಪಡಿಸಿದಂಥ ಹೊಸ ವಿಗ್ರಹಗಳನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಆವತ್ತಿನ ದಿವಸ ಮೇ ತಿಂಗಳ 3ನೇ ತಾರೀಕಿನಿಂದ ಆ ವಿಗ್ರಹಗಳಿಗೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ದಿನ ಆಗಿತ್ತು. ಆ ದಿನ ಮುಗಿಸಿ ಸಾರ್ವಜನಿಕರು ಪ್ರಸಾದ ಸೇವಿಸುವಂಥ ಸಮಯದೊಳಗೆ ಈ ಒಂದು ದುರ್ಘಟನೆ ಜರುಗಿತು. ಏನು ದುರ್ಘಟನೆ ಅದು? ಪರಶುರಾಮ್ ಗೊಂದಳಿ ಅನ್ನುವಂಥ ಯುವಕನನ್ನು ಮತ್ತೊಂದು ಗುಂಪಿನ ಹುಡುಗರು ಮನಬಂದಂತೆ ಥಳಿಸಿ ಅವನ್ನ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿ ಜಾರಕಿಹೊಳಿ ಕುಟುಂಬದ ಹಿಡಿತದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಒಳ್ಳೆಯ ದಿನದಂದೇ ಈ ಹತ್ಯೆಯಾಗಿದ್ದು ಸಾರ್ವಜನಿಕರಲ್ಲಿ ಕಸಿವಿಸಿ ಉಂಟು ಮಾಡಿತ್ತು. ಎಲ್ಲಿ ದೇವರೇನಾದರೂ ಬಲಿ ಪಡೆದುಕೊಂಡ್ಲ ಅನ್ನುವಂಥ ಸಮಸ್ಯೆ ಕೂಡ ಸಾರ್ವಜನಿಕ ಭಕ್ತರಲ್ಲಿ ಮೂಡಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅವರವರ ವೈಯಕ್ತಿಕ ದ್ವೇಷಕ್ಕೆ, ಸಾರ್ವಜನಿಕರಿರ್ಬೋದು ಬೇರೆ ಯಾರಾದರೂ ಅವರವ್ರ ವೈಯಕ್ತಿಕ ದ್ವೇಷಕ್ಕೆ ಅವರವ್ರು ಬಡಿದಾಡಿಕೊಂಡ್ರೆ ಅವರವ್ರ ಮಧ್ಯೆ ಇರತಕ್ಕಂಥ ಸೇಡನ್ನು ತೀರಿಸ್ಕೊಳ್ಳೋಕೆ ಅವರು ಒಬ್ರಿಗೊಬ್ಬರು ಪ್ರಾಣವನ್ನು ತೆಗಿಲಿಕ್ಕೆ ಮುಂದಾದ್ರೆ ಜಾರಕಿಹೊಳಿ ಕುಟುಂಬ ಏನು ಮಾಡಿತ್ರಿ? ಜಾರಕಿಹೊಳಿ ಇದನ್ನೆಲ್ಲ ನಿಲ್ಸಾಕ ಜಾರಕಿಹೊಳಿ ಕುಟುಂಬ ಏನು ದೇವ್ರೇನ್ರಿ ಅಂತ ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದು. ತೊಂದರೆ ಇಲ್ಲ. ಇತಿಹಾಸದ ಸತ್ಯಗಳನ್ನು ಆಗಾಗ ಜವಾಬ್ದಾರಿ ಅಥವಾ ವ್ಯಕ್ತಿ ಇರತಕ್ಕಂಥದ್ದು ಪತ್ರಕರ್ತರು ಸಾರ್ವಜನಿಕವಾಗಿ ಸಮಾಜಕ್ಕೆ ತಿಳಿಸುವ ಪ್ರಯತ್ನವನ್ನು ಮಾಡಬೇಕು ಅಂತ ಅನ್ನೋದು ನಿಯಮ ಸ್ನೇಹಿತರೆ. ಆ ನಿಯಮವನ್ನು ನಾನು ಪಾಲಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಷಯವನ್ನು ಹೇಳೋದು ನಮಗೆ ಅವಶ್ಯಕತೆ ಐತಿ. ಈ ವಿಷಯಕ್ಕೆ ಬರೋದಾದ್ರೆ ಅವತ್ತಿನ ದಿವಸ ನಡೆದಂಥ ಮೇ 3ರಂದು ನಡೆದಂಥ ಮಾರಾಮಾರಿಯಲ್ಲಿ ನಡೆದ ಪರಶುರಾಮನ ಹತ್ಯೆ ಕೇವಲ ವೈಯಕ್ತಿಕ ದ್ವೇಷದ ಹೊಡೆದಾಟ ಅಲ್ಲ, ಅದೊಂದು ರೌಡಿಸಮ್ನ ಪರಾಕಾಷ್ಠತೆಯ ಫಲಿತಾಂಶದ ಆಟ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನೋಡಿದ್ರೆ ಕಳೆದ ಈ 10 ವರ್ಷಗಳಲ್ಲಿ ಅಂದರೆ ಈ ರೀತಿ ನಡೆದಂಥ ಇತಿಹಾಸವನ್ನು ನೋಡಿದರೆ ಈ 10 ವರ್ಷಗಳ ಅವಧಿಯೊಳಗೆ ಗೋಕಾಕದ ಈ ರೌಡಿಸಮ್ ಗೋಕಾಕದಲ್ಲಿ ಬೆಳೆದೈತ್ರಿ. ಅದು ವ್ಯಾಪಾರಸ್ಥರಿಗೆ ಇವರಿಗೆಲ್ಲ ರೌಡಿಸಮ್ನ ಸಂಪರ್ಕ ಕಟ್ಟುವ ಅನುಭವ ಆಗಿರುವಂಥದ್ದು ಸ್ನೇಹಿತರೆ. ಗೋಕಾಕದಲ್ಲಿ ಎಷ್ಟು ಅಂಗಡಿಕಾರದಾರ ಅವ್ರಿಗೆಲ್ಲ ಈ ಕಟ್ಟುವ ಅನುಭವ ಆಗಿರುವಂಥದ್ದು. ಅವ್ರಿಗೆ ಹೇಳೋಕ್ಕೂ ಆಗವಲ್ದು, ಅನುಭವಿಸೋಕ್ಕೂ ಆಗವಲ್ದು ಅಂಥ ಪರಿಸ್ಥಿತಿ ಅಲ್ಲಿದು ಸ್ನೇಹಿತರೆ. ಸೊ ಈ ರೌಡಿಸಮ್ಗೆ ಬಲಿಯಾದಂಥ ಇದೇನು ಮಣ್ಣಿನ ಹುಡುಗೇನು ಬಲಿ ಆಯ್ತಲ್ಲ, ಪರಶುರಾಮ್ ಗೊಂದಳಿ ಹುಡುಗ ಮೊದಲನೇ ಅಲ್ಲ.
ಅವನ ಸಾವಿಗೀಡಾದ ಮೂರನೇ ವ್ಯಕ್ತಿ ಅವನು. ಮೊದಲನೇ ವ್ಯಕ್ತಿ ರೋಹಿತ್ ಪಾಟೀಲ್ ಅಂಥೇಳಿ, ಎರಡನೇದವ ಸಿದ್ದು ಕನ್ಮಡಿ ಅಂಥೇಳಿ, ಮೂರನೇ ವ್ಯಕ್ತಿನೇ ಈ ಪರಶುರಾಮ ಗೊಂದಳಿ ಅನ್ನುವಂಥದ್ದು. ಮೇಲಿನ ಹುಡುಗರ ಸಾವಿಗೆ ಅಂದರೆ ಫಸ್ಟು, ಸೆಕೆಂಡು, ಥರ್ಡು, ಈ 3 ಜನ ಹುಡುಗರು ಏನು ಸಾವಿಗೀಡಾದ್ರಲ್ಲ, ಈ ಸಾವಿಗೀಡಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ನೋಡೋದಾದ್ರೆ ಅದರದ್ದಾದ ಇತಿಹಾಸವನ್ನು ಬಿಚ್ಕೋತ ಹೋಗ್ತೈತೆ ಸ್ನೇಹಿತರೆ. ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ಅಜಯನಾಗಬೇಕಾದ್ರೆ 108 ಕೆಲಸಗಳನ್ನು ಮಾಡ್ತಾನೆ. ಯಾವುದೇ ವ್ಯಕ್ತಿ ಇರ್ಬೋದು, 108 ಸಂಘ ಮಾಡ್ತಾನೆ. ಅಲ್ಲೆಲ್ಲ ಊರೂರ ಸಂಘಟನೆ ಮಾಡ್ತಾರೆ. ಸಂಘಟನೆಗಳ ಕಡೆಯಿಂದನೇ ರಾಜಕಾರಣದ ಸಂಘಟನೆಗಳು ಮುಖ್ಯ ಪಾತ್ರ ವಹಿಸ್ತವು. ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಎಲ್ಲಿ ಬೇಕಲ್ಲಿರ್ಬೋದು, ಇವೆಲ್ಲ ಮುಖ್ಯವಾದ ಪಾತ್ರವನ್ನು ವಹಿಸ್ತಾವೆ ಅನ್ನೋದು ನಿಮಗೂ ಗೊತ್ತಿರುವಂಥದ್ದು ಸಂಗತಿ. ಸೊ 2000ನೇ ಇಸ್ವಿ ಒಳಗೆ ಗೋಕಾಕದಲ್ಲಿ ಹಿಂದೂ ಸಂಘಟನೆಗಳು ಜಾಗೃತವಾಗಿರುವಂಥ ಸಮಯ ಅದು. RSS ಇತ್ತು, ಆಮೇಲೆ ಬಜರಂಗ ದಳನೂ ಮಾಡಿದರು, ರಾಮ್ ಸೇನಾನೂ ಮಾಡಿದರು. ಇವೆಲ್ಲ ಕಾನ್ಸಂಟ್ರೇಷನ್ ಯಾರು ಮಾಡ್ತಿದ್ರು ಅಂದರೆ ಯುವಕರನ್ನು ಮಾಡ್ತಿದ್ರು. ಯುವಕರು ಇದ್ರ ಬಗ್ಗೆ ಇನ್ಸ್ಪೈರ್ ಆಗ್ತಿದ್ರು, ಅಟ್ರಾಕ್ಷನ್ ಆಗ್ತಿದ್ರು. ಇವೆಲ್ಲ ಸಂಘಟನೆಗಳಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವಂಥದ್ದು ರಾಮ್ ಸೇನಾ ಸಂಘಟನೆ. ಇದನ್ನು ಹುಟ್ಟುಹಾಕುವಲ್ಲಿ ಕೇದಾರಿ ಜಾಧವ್ ಆಗ್ಬೋದು, ಬಾಬು ನಕಾತೆ ಆಗಿರ್ಬೋದು, ಆನಂದ್ ಹುಳಗಾರ್ ಆಗಿರ್ಬೋದು, ಆಮೇಲೆ ರಾಜು ಜಾಧವ್ ಆಗಿರ್ಬೋದು, ಸುನಿಲ್ ಮುರ್ಕಿಬಾವಿ ಸೇರಿದಂಗೆ ಹಲವು ಜನರು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಇದನ್ನು ಆರಂಭ ಮಾಡಿದರು. ಅವತ್ತು ಜೆ ಕಂಪನಿ ಕೂಡ ಈ ಸಂಘಟನೆ ಒಳಗೆ ಸಪೋರ್ಟ್ ಮಾಡಿತ್ತು ಅಂತ ಹೇಳುವಂಥದ್ದು. ಗೋಕಾಕ ನಗರದೊಳಗೆ ಬೇರೆ ಬೇರೆ ಸಂಘಟನೆಗಳು ಸಕ್ರಿಯ ಆಗಿದ್ದರೂ ಕೂಡ ಅವು ತಮ್ಮ ಪಾಡಿಗೆ ತಾವು ಇದ್ದರೆ, ರಾಮ್ ಸೇನಾ ಮಾತ್ರ ತನ್ನ ಪಾಡಿಗೆ ತಾಗಿರ್ತಿರ್ಲಿಲ್ಲ. ಅದರದ್ದೊಂದು ಮೋಟಿವೇಶನ್ ಬೇರೆ ಇತ್ತು, ಆಟಿಟ್ಯೂಡ ಬೇರೆ ಇತ್ತು. ಅದು ಏನಿತ್ತು ಅದರಲ್ಲೂ ಅವ್ರದ್ದೇ ಸಂಘಟನೆ ಹುಡುಗರೆಲ್ಲ ಸೇರಿ ಸಂಘಟನೆ ಒಳಗೆ ಒಂದು ಸಂಘಟನೆ ಆಯ್ತು. ಮತ್ತು ರಾಮ್ ಸೇನಾ ಒಳಗೆ ಟೈಗರ್ ಗ್ಯಾಂಗ್ ಒಂದು ಸಂಘಟನೆ ಆಯಿತು. ಕ್ರೈಮ್ ಓರಿಯೆಂಟೆಡ್ ಆಟಿಟ್ಯೂಡ್ ಅದರದ್ದು ಟೈಗರ್ ಗ್ಯಾಂಗ್ ಇದ್ದಿತ್ತು ಅಂತ ಹೇಳುವಂಥದ್ದು. ಜನರನ್ನು ಬೆದರಿಸೋದು, ದುಡ್ಡು ವಸೂಲಿ ಮಾಡೋದು, ಆಮೇಲೆ ಅಂಗಡಿ ಕಾರನ್ನ ಹಪ್ತಾ ವಸೂಲಿ ಮಾಡೋದು, ಇದ್ದವ್ರನ್ನ ಬೆದರಿಸಿ ಹಣ ವಸೂಲಿ ಮಾಡೋದು, ಕಳ್ತನ ಮಾಡೋದು, ಕ್ರೈಮ್ ಮಾಡೋದನ್ನ ಭಾಳ ಈಸಿಯಾಗಿ ಮಾಡ್ಕೊಂಡಿದ್ರು. ಏನಾದರೂ ಆಗಲಿ ನಮ್ಗೆ ರೊಕ್ಕ ಬರಲಿ ಅಂತಿದ್ರು. ನಾವು ಏನು ಬೇಕಾದ್ರು ಮಾಡೋದು, ರೊಕ್ಕ ಕೊಡಿಸೋದು ನಮ್ಮ ಮೇನ್ ಮೋಟಿವೇಶನ್ ಅಂತಿರ್ತದೆ. ಕ್ರೈಮ್ ಸಸ್ಪೆಕ್ಟ್ನಾಗ ಬರ್ತಾವಲ್ಲ, ಮೋಟಿವೇಶನ್ ಏನಿತ್ತು, ಅವ್ನು ಕೊಲೆ ಮಾಡಿದ್ರೆ ಹಂಗೆ ಈ ಸಂಘಟನೆ ಮೋಟಿವೇಶನ್ ದುಡ್ಡು ಸಂಗ್ರಹಿಸೋದು. ಅದು ಯಾವ ದಾರಿಯಲ್ಲಾರ ಇರ್ಬೋದು. ಹಂಗೆ ಈ ಟೈಗರ್ ಗ್ಯಾಂಗಿನ ಮೋಟಿವೇಶನ್ ಇತ್ತು. ಬಹುಶಃ ಈ ಗ್ಯಾಂಗ್ನಿಂದ ಕಳ್ಳರದು ಹವಾ ಭಾಳ ಆಕೈತೆ ಅಂತ ಇದ್ರ ನಿಮ್ಗೆ ಗೊತ್ತಿರ್ಬೋದು. ಈ ಮೋಟಿವೇಶನ್ ಇಲ್ಲಿ ಮಾಡೋದು, ದಗಲ್ಬಾಜಿ ಮಾಡೋದು, ಬೆದರಿಸೋದು, ಈ ಸಂಘಟನೆಯಿಂದ ಭಾಳ ಬೇಗ ಅದು ಪ್ರಸಿದ್ಧ ಆಗಿಬಿಡ್ತದೆ. ಬೇರೆ ಬೇರೆ ಜಿಲ್ಲಾಗೂ ಕೂಡ ಟೈಗರ್ ಗ್ಯಾಂಗಿನ ಶಾಖೆಗಳದು ಅಂತ ವಿಚಿತ್ರ ಕೇಳ್ರಿ. ಅಲ್ಲೆಲ್ಲ ಕ್ರೈಮ್ ಮಾಡೋರು, ಆಯಾ ಜಿಲ್ಲಾದಾಗ ಕ್ರೈಮ್ ಮಾಡೋರೆಲ್ಲ ಇದರ ಸಕ್ರಿಯ ಸದಸ್ಯರಾಗಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಸಂಘಟನೆ ದೊಡ್ಡದಾದಂತೆ ಇವರು ಮಾಡೋ ಕ್ರೈಮ್ ಕೂಡ ದೊಡ್ಡದಾದ. ಬಹುಶಃ ಅಲ್ಲಿವರೆಗೆ ರಾಮ್ ಸೇನಾದವ್ರಿಗೆ ಸಪೋರ್ಟ್ ಮಾಡಿದಂಥ ಜೆ ಕಂಪ್ನಿಗೆ ಬಹುಶಃ ಅದು ಗೊತ್ತಾಯ್ತು. ಇನ್ನು ಇದಕ್ಕೇನಾರು ಸಪೋರ್ಟ್ ಮಾಡಿದರೆ ಮತ್ತು ನಮ್ಮ ಬುಡಕ್ಕೆ ಬರ್ತೈತಿ ಅಂಥೇಳಿ ಅವ್ರು ಸಪೋರ್ಟ್ ಮಾಡೋದನ್ನು ನಿಲ್ಲಿಸಿರಂತ. ಮೊದಲು ನಮಗೆ ಸಪೋರ್ಟ್ ಮಾಡಿರು, ನಂತರ ನಮ್ಗೆ ತಿರುಗಿ ಬಿದ್ದರು ಇವರು ಅಂಥೇಳಿ ಈ ಟೈಗರ್ ಗ್ಯಾಂಗ್ನವರು ಇದ್ರ ಜೆ ಕಂಪ್ನಿ ಇವ್ರದ್ದು ಎಲ್ಲಿವರೆಗೆ ಹೋಗುತ್ತಂದ್ರೆ ಈ ಸಂಘಟನೆಯವರು ಸೇಡ ಯಾವತ್ತಿನ ಕಾಲದಲ್ಲಿ MLC ಆಗಿದ್ದಂಥ ಸತೀಶ್ ಜಾರಕಿಹೊಳಿ ಅವರು ಅವ್ರಿಗೆ ಸ್ಕೆಚ್ ಹಾಕಿದ್ರಂತ. ಏನು ಮಾಡ್ತೀರಿ, ಸಂಘಟನೆಗಳು ಕೆಲವೊಮ್ಮೆ ಹೆಂಗೆ ಬುಡಕ್ಕೆ ಬರ್ತಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಸ್ಕೆಚ್ ಹಾಕಿದ್ದು ನೋಡಿದ್ರೆ ಈ ಹುಡುಗರು ಯಾವ ಮಟ್ಟದ ಕ್ರೈಮ್ ಮಾಡೋಕ್ಕೆ ಮುಂದಾಗಿದ್ದರು ಅನ್ನುವಂಥದ್ದು ಗೊತ್ತಾಗುವಂಥದ್ದು ಸ್ನೇಹಿತರೆ. ಈ ಬೆಳವಣಿಗೆ ಆದಮೇಲೆ ಏನಾಗ್ತೈತಿ, ಅದಕ್ಕೆ ಟೈಗರ್ ಗ್ಯಾಂಗ್ ಮೇಲೆ ಒಂದು ಕಂಪ್ಲೀಟ್ ಆಗ್ತೈತಿ. ಕಂಪ್ಲೀಟ್ ಆದ ಕೂಡಲೇ ಒಂದು 5 ಡೇದಾಗ ಕೆಲವು ದಿನಗಳಾದ ನಂತರ ಬಾಗಲಕೋಟೆ ಜಿಲ್ಲೆಯೊಳಗೆ ಈ ಸ್ಕೆಚ್ ಆಗಿದ್ದಂಥ ನಾಗರಾಜ್ ಜಂಬಿಗಿ ಅನ್ನುವಂಥ ವ್ಯಕ್ತಿ ಬಾಗಲಕೋಟೆ ಜೈಲಿನಲ್ಲಿರ್ತಾನೋ, ಆ ಜೈಲಿನೊಳಗೆ ಒನ್ ಡೇ ನಿಗೂಢವಾಗಿ ಸಾವಿಗೀಡಾಗಿಬಿಡ್ತಾನೆ. ಆಮೇಲೆ ಸುದ್ದಿ ಏನು ಹೊರಬೀಳ್ತೈತೆ ಅಂದರೆ, ದರೋಡೆ ಆದಂಥ ಕಳ್ತನ ಮಾಡಿದಂಥ ಹಣದ ಬಟವಾಡೆ ಮಾಡುವ ವಿಷಯದಲ್ಲಿ ಅವರ ಸಹಚರರ ವಿಷಯದಲ್ಲಿ ಮನಸ್ತಾಪ ಆಗಿ ಅಲ್ಲೇ ಜೈಲಿನಾಗ ಜಗಳಾಗಿ ಒಬ್ರಿಗೊಬ್ರಿಗೂ ಹಾಕ್ಯಾಡಿ ಅಲ್ಲಿ ಅವ ಹತ್ಯೆಯಾದ ಅಂತನ್ನುವಂಥ ಸುದ್ದಿ ಹೊರಗೆ ಬರುವಂಥದ್ದು. ಈ ಕೇಸ ಗಲಾಟೆಗಳಿಂದ ಹೈರಾಣಾಗಿದ್ದಂಥ
ಈ ಟೈಗರ್ ಗ್ಯಾಂಗಿನ ಜೋಡಣೆ ಇರತಕ್ಕಂಥ ರಾಮ್ ಸೇನಾದವರು ಬಹುಶಃ ಆ ಆಟಿಟ್ಯೂಡಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಸಾಕಷ್ಟು ರೊಕ್ಕ ಮಾಡಿದ್ರು. ಅವರು ರೊಕ್ಕನ ದುಡಿಸ್ಬೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಯಾರು ದುಡಿಸ್ಬೋದು ಅಂಥೇಳಿ ಪೂರ್ಣ ಪ್ರಮಾಣದ ರಾಮ್ ಸೇನಾ ಸಂಘಟನೆ ಒಳಗೆ ಇವರು ತೊಡಗಿಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆಗ ಮುನ್ನೆಲೆಗೆ ಮತ್ತೆ ಬಂದವರು ಯಾರಂದ್ರೆ ಇದೇ ಕೇದಾರಿ ಜಾಧವ, ಸುನೀಲ್ ಮುರ್ಕಿಬಾವಿ ಮತ್ತು ರಾಜು ಜಾಧವ, ಗಂಗಾಧರ ಶಿಂದೆ ಇವರುಗಳ ಮುಂಚಿನೊಳಗೆ ಬಂದರು. ಇವರ ಸಾಮೂಹಿಕ ಲೀಡರ್ಶಿಪ್ ತೆಗೆದುಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಹೆಸರಿಗೆ 4 ನಂಬರ್ದಾಗ ಒಂದು ಗೋಶಾಲೆ ತೆಗೆದಿದ್ರು. ಗೋಶಾಲೆ ಒಳಗೆ ಗೋಗಳನ್ನು ಸಾಕಿದ್ರು ಅವರು. ಆ ಗೋಶಾಲೆ ಹೆಸರಿನ ಮೇಲೆ ಸಂಘಟನೆಯವರು ಹಣ ಸಂಗ್ರಹಿಸಕ್ಕೆ ತೊಡಗಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದೇ ಹೆಸರ ಮೇಲೆ ಆ ಗೋಶಾಲೆಗೆ ಇದನ್ನು ಸಂಗ್ರಹ ಮಾಡೋದು, ದುಡ್ಡು ಸಂಗ್ರಹ ಮಾಡೋದು, ವಾರದ ಬಡ್ಡಿ ಹಂಗೆ ರೊಕ್ಕ ಕೊಡೋದು, ಬಡ್ಡಿ ಕೊಡೋದು, ತಂದು ತಳಿಸೋದು, ಕಿಡ್ನ್ಯಾಪ್ ಮಾಡಿಸೋದು. ಅದು ಎಲ್ಲಿವರೆಗೆ ಐತೆ ಅಂದ್ರೆ ಅವ್ರವ್ರ ಸಂಘಟನೆ ಹುಡುಗರು ಕೊಟ್ಟು ದುಡ್ಡು ಕೊಡಲಿಲ್ಲ ಅಂದ್ರೂ ಅವರು ಕಿಡ್ನ್ಯಾಪ್ ಮಾಡಿ ಬಡಿಸ್ತಿದ್ರು. ನನಗೆ ಅದು ವಿಚಿತ್ರ ಅನಿಸಿದೆ. ಡಿಸ್ಪ್ಯೂಟ್ ಲ್ಯಾಂಡ್ ತೊಗೋದು, ಬೇರೆದವ್ರಿಗೆ ಮಾರಿಸೋದು, ಈ ರೀತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೂ ಇಳಿದ್ರು ಅವರ. ಹೀಗಾಗಿ ದುಡ್ಡನ್ನು ಸಾಕಷ್ಟು ಗಳಿಸಿದ್ರು ಅವರ. ಜೊತೆಗೆ ಗೋಕಾಕದಾಗ ನೋಟೆಡ್ ಹೆಸರು ಅಂಥೇಳಿ ಹೆಸರು ಪಡೆದ್ರು. ರಾಜಕಾರಣದಲ್ಲಿ ಜೆ ಕಂಪ್ನಿ ಹೆಸರು ಪಡೆದ್ರೆ, ಬೇರೆ ಬೇರೆ ರೀತಿಯಿಂದ ಇವ್ರ ಹೆಸರು ಪಡೆದ್ರು. ಆದರೆ ಟೈಗರ್ ಗ್ಯಾಂಗಿನ ಕಳಂಕ ಮಾತ್ರ ಅವ್ರನ್ನೇನು ಬಿಟ್ಟು ಹೋಗಿರಲಿಲ್ಲ. ಅದು ಹಂಗೆ ಅವ್ರಿಗೆ ಅಂಟಿಕೊಂಡೇ ಇತ್ತು. ಅದು ಮುಂದೆ ರಾಮ್ ಸೇನಾ ಸಪೋರ್ಟಿಂದ ಅಶೋಕ್ ಪೂಜಾರಿ ಸೋತ ಸುದ್ದಿ ಒಂದು ಭಾರಿ ಇಂಟ್ರೆಸ್ಟಿಂಗ್. ರಾಮ್ ಸೇನೆಯ ಸಂಘಟನೆ ಏನೈತಿ, ಇವರು ಸಪೋರ್ಟ್ ಮಾಡಿದ್ರಿಂದ ಗೆಲ್ಲಬೇಕಾದಂಥ ಅಶೋಕ್ ಪೂಜಾರಿ ಸೋತವ್ರು. ಹೆಂಗಂತೀರಿ? ಅಂತ ನೀವು ಕೇಳ್ಬೋದು. ಜಾರಕಿಹೊಳಿ ಗುಂಪಿನ ವಿರೋಧಿಯಾಗಿರ್ತಕ್ಕಂಥ ರಾಮ್ ಸೇನಾದವ್ರು ಹೆಂಗಿದ್ರು, ಅವ್ರು ವಿರೋಧ ಆಗಿಬಿಟ್ರು. ಅವರು ಎಲ್ಲಿ ಸಂದರ್ಭ ಸಿಕ್ಕಂಗೆ ಅವ್ರು ಅಲ್ಲಿ ಪೊಲೀಸಿಗೆ ಅವ್ರು ಪಿನ್ ಮಾಡ್ತಿದ್ರು, ಇವ್ರು ವಿರೋಧ ಮಾಡ್ತಿದ್ರು. ಇವರು ಸಂದರ್ಭ ಸಿಕ್ಕಂಗೆ ಅವ್ರ ವಿರೋಧ ಇವ್ರು ಮಾಡ್ತಿದ್ರು, ರಾಮ್ ಸೇನಾದವರು ಮಾಡ್ತಿದ್ರು. ಇದು ನಡೆದಿತ್ತಿದು. ಇಂಥ ಸಂದರ್ಭದೊಳಗೆ ಅಶೋಕ್ ಪೂಜಾರಿ ಅವರು ರಮೇಶ್ ಜಾರಕಿಹೊಳಿ ವಿರುದ್ಧ ಎಲೆಕ್ಷನ್ ನಿಂತರು. 13ರಾಗ 18ರಾಗ ಚಲೋ. ಆವಾಗ 13ರಾಗ ಮತ್ತು 18ರಾಗ ರಾಮ್ ಸೇನಾದವರು ಅಶೋಕ್ ಪೂಜಾರಿಗೆ ಸಪೋರ್ಟ್ ಮಾಡಿದರು. ವಿಚಿತ್ರ ಅಂದರೆ ಅವ್ರು ಸಪೋರ್ಟ್ ಮಾಡಿದ್ದನ್ನು ಅಶೋಕ್ ಪೂಜಾರಿಗೆ ಶಾಪ್ ಆಗಿಬಿಡ್ತು. ರಾಮ್ ಸೇನಾ ಬೆಂಬಲ ಕೊಟ್ಟಿದ್ದರಿಂದ ಗೆಲ್ಲುವ ಪಾಯಿಂಟ್ನಾಗಿದ್ದಂಥ ಅಶೋಕ್ ಪೂಜಾರಿ ಅವರು ಜನ ಬೇಕಂತಲ್ಲ ಅಶೋಕ್ ಪೂಜಾರಿನ ಸೋಲಿಸಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸಿದರು. ಯಾಕಂದ್ರೆ ಒಂದು ವೇಳೆ ಅಶೋಕ್ ಪೂಜಾರಿನ ಗೆದ್ರೆ ಅಧಿಕಾರ ನಡೆಸೋರು ರಾಮ್ ಸೇನಾದವ್ರು. ಎಲ್ಲಿ ರಾಮ್ ಸೇನಾದವ್ರು ನಮ್ಮ ಬುಡಕ್ಕೆ ಎಲ್ಲಿ ಬರ್ತಾರೋ, ಏನು ಮಾಡ್ತಾರೋ, ಈಗ ಈ ರೀತಿ ಅವ್ರು ಕ್ರೈಮ್ ಮಾಡತ್ತಾರೋ, ಅವಾಗ ಅಧಿಕಾರದಾಗ ಎಷ್ಟು ಕ್ರೈಮ್ ಮಾಡ್ಬೋದು ಅನ್ನೋದು ಜನ ಬಂಡ ಇದ್ರೆ ಇವರೇ ಇರಲಿಪ್ಪ ಅಂತೇಳಿ ಸೋಲುವ ಹಾದಿಲಿದ್ದಂಥ ರಮೇಶ್ ಜಾರಕಿಹೊಳಿ ಅವ್ರನ್ನ ಜನ ಗೆಲ್ಲಿಸಿ ಕಳಿಸಿದ್ರು. ಬಿಕಾಸ್ ಆಫ್ ದಿಸ್ ರಾಮ್ ಸೇನಾ ಫೆಲೋಸ್. ದಲಿತ ಸಮುದಾಯದ ಲೀಡರ್ ಸಿದ್ದು ಕನ್ಮಡಿ ಅಂತ ಇನ್ನೊಬ್ಬ ಉದಯ ಆಗ್ತಾನೆ. ಅಲ್ಲಿ ಸಿದ್ದು ಕನ್ಮಡಿದೊಂದು ಹಿಸ್ಟ್ರಿ ಮತ್ತೊಂದು ಥರ ಅದೊಂದು. ಈತ ಆದಿ ಜಾಂಬವ ನಗರದ ಬಡ ಯುವಕ, ದಲಿತ ಸಮುದಾಯದ ಲೀಡರ್ ಆಗಕ್ಕೆ ಭಾಳ ಪ್ರಯತ್ನ ಪಟ್ಟ, ಆಗಿರಲಿಲ್ಲ. ಕಡೆಗೆ ಸಿಟ್ಟಿಗೆದ್ದು ತಾನೇ ಒಂದು ರಾಜ್ಯ ಮಟ್ಟದ ಸಂಘಟನೆ ಅಂಥೇಳಿ, ಗೋಕಾಕನ ಹೆಡ್ ಆಫೀಸ ರಾಜ್ಯ ಮಟ್ಟದ ಸಂಘಟನೆ ಅಂಥೇಳಿ ದಲಿತ ಸಂಘಟನೆಯನ್ನು ಹುಟ್ಟಾಕಿ ಅದರ ತಾನೇ ರಾಜ್ಯಾಧ್ಯಕ್ಷ ಆಗಿದ್ದ. ಈ ಸಂಘಟನೆ ಹುಟ್ಟಾಕೋಕ್ಕಿಂತ ಮುಂಚೆ ರಾಮ್ ಸೇನಾದವ್ರಿಗೂ ಇದ್ದ. ಯಾಕಿದ್ದ ಅಂದ್ರೆ ಈತನ ಮದುವೆ ವಿಷಯದಲ್ಲಿ ಯಾಕೋ ಇವತ್ತಿನ ಸಮಾಜದವರು, ಈತನ ಕುಟುಂಬದವರು ಇವ್ರ ಮೇಲೆ ಸಿಟ್ಟಾಕೊಂಡಿದ್ರು. ಏನೋ ಸಮಸ್ಯೆ ಇತ್ತು. ಅದು ಅದಕ್ಕಾಗಿ ಅವ್ರ ಸಮಾಜವೂ ಸೇರಲಿಲ್ಲ, ಅವ್ರ ಸಂಬಂಧಿಕರು ಸೇರಲಿಲ್ಲ, ಅವ್ರ ಮನ್ಯಾಗೂ ಸೇರಲಿಲ್ಲ. ಅದಕ್ಕೋಸ್ಕರ ಆ ಟೈಮ್ನಾಗ ಏನು ಮಾಡಿದ್ರು ಅಂದರೆ ರಾಮ್ ಸೇನಾದವರು ಇವ್ಗೆ ಸಪೋರ್ಟ್ ಮಾಡಿದ್ರು. ಸಿದ್ದು ಕನ್ಮಡಿಯನ್ನು ಹುಡುಗ ಸಪೋರ್ಟ್ ಮಾಡಿ ಅವ್ಗೆ ಮದುವೆ ಎಲ್ಲ ಮಾಡಿಸಿ ಒಂಥರ ಹಿಂದೆ ಬ್ಯಾಕ್ ಬೋನಾಗಿ ನಿಂತಿದ್ರು. ಈ ರೀತಿಯಾಗಿ ರಾಮ್ ಸೇನಾದವ್ರ ಜೊತೆಗೆ ಅವ್ರಿಗಿದ್ದ. ಬಟ್ ಮಹತ್ವಾಕಾಂಕ್ಷೆ ಸಿದ್ದು ಕನ್ಮಡಿಗಿತ್ತು. ಸಿದ್ದು ಕನ್ಮಡಿ ಇರೋದ್ರಿಂದ ರಾಮ್ ಸೇನಾದವ್ರ ಜೊತೆಗೆ ಅಷ್ಟಕ್ಕೆ ಇರೋಕೆ ಅವನಿಗೂ ಏನು ಮನಸ್ಸಾಗಲಿಲ್ಲ. ಯಾಕಂದರೆ ಇಂಡಿಪೆಂಡೆಂಟಾಗಿ ನಾನೇ ಲೀಡ್ರ್ ಆಗ್ಬೇಕಂತ ಅವನ ಆಸೆ ಇತ್ತು. ಅವನು ಸಣ್ಣಗೆ ರಾಮ್ ಸೇನಾದವ್ರ ಸಂಘಟನೆಗೆ ಬರ್ತಕ್ಕಂಥ ಹುಡುಗರಿಗೆ ತನ್ನದೇ ಅಂತ ಬೆಂಬಲಿಗರನ್ನ ಸೇರಿಸ್ಕೋತ ಅದರೊಳಗೆ ರಾಮ್ ಸೇನಾದೊಳಗೆ ಮತ್ತೊಂದು ಸಂಘಟನೆ ಮಾಡ್ಕೋತ ಹೊಂಟಿದ್ದ. ಇದೊಂದು ಫೈನ್ ಡೇ ಅವ್ರಿಗಿಬ್ರಿಗೆ ಗೊತ್ತಾಯ್ತು. ಯಾರಿಗೆ? ಕೇದಾರಿ ಜಾಧವ್ಗೆ ಸುನೀಲ್ ಮುರ್ಕಿಬಾವಿ ಗೊತ್ತಾದ ಕೂಡಲೇ ಅವನ ಹೊರಗೆ ಹಾಕಿಬಿಟ್ರು. ಅಂದರೆ ಅವನಿಂದ ದೂರ ಉಳಿದ್ಕೊಂಡು ಇವು ಚಲೋಣ ಆಗಿಬಿಡುತ್ತೆ. ಯಾರಿಗೆ? ಸಿದ್ದು ಕನ್ಮಡಿಗೆ. ಅವನು ಸಪ್ರೇಟ್ ಒಂದು ದಲಿತ ಸಂಘಟನೆ ಹುಟ್ಟಾಕಿದ, ಅದರ ರಾಜ್ಯಾಧ್ಯಕ್ಷ ಆದ, ತನ್ನದೇ ಒಂದು ಗುಂಪು ಮಾಡ್ಕೊಂಡ, ತಾವೊಂದು ವ್ಯವಸ್ಥಿತವಾಗಿ ದುಡ್ಡು ಗಳಿಸೋಕೆ ಚಾಲು ಮಾಡಿ. ಹೆಂಗಿದ್ರು ರಾಮ್ ಸೇನೆದಾಗ ಗೊತ್ತಿತ್ತಲ್ಲ, ಅವನ್ನೇ ಎಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ಟ. ಮತ್ತು ಅಂಗಡಿ ಕಾರದು ಉಸುಲಿ ಚಾಲು ಮಾಡಿದ. ಉಸುಕಿನ ಗಾಡಿಗಳು ಭಾಳ ಇರ್ತಿದ್ದಲ್ಲ, ಉಸುಕಿನ ಗಾಡಿಗೆ ಹಪ್ತಾ ವಸೂಲಿ ಮಾಡಿದ.
ಎಲ್ಲಿ ಏನು ಮಾಡ್ರು ಬೇಕಾದ್ರೆ ಊರಾಗಂತೂ ಎಲ್ಲ ಗುರುತಾಯಿತು ಮತ್ತು ಅದೊಂದು ಸಂಘಟನೆ ಬೇರೆ ಐತಿ, ನನ್ನ ಸಂಘಟನೆ ಬೇರೆ ಅಂತೇಳಿ ಇಲ್ಲೆಲ್ಲ ಅಂಗಡಿ ಕಾರನ್ನ ವಸೂಲಿ ಈ ರೀತಿ ಆರಂಭ ಮಾಡಿಬಿಟ್ಟ. ಆ ನಂತರ ಏನಾಗ್ಬಿಡ್ತು, ರಾಜಸ್ಥಾನದವರು ವಿಶೇಷವಾಗಿ ಗೋಕಾಕದಲ್ಲಿ ಭಾಳ ಜನ ವ್ಯಾಪಾರಸ್ಥರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಮತ್ತು ಅವ್ರಿಗೆ ನೀವೆಲ್ಲ ಇಲ್ಲಿ ಬಂದರಿ ಮತ್ತು ಇದಕ್ಕೆ ನಮ್ಮ ಸಂಘಟನೆಗೆ ದುಡ್ಡು ಕೊಡಬೇಕು ಅಂತೇಳಿ ಇವರು ಹಪ್ತಾ ವಸೂಲಿ ಆರಂಭ ಮಾಡಿದರು. ಈ ಆರಂಭ ಮಾಡಿದ ಕೂಡಲೇ ಅವ್ರು ಏನು ಮಾಡಿದರು, ರಾಮ್ ಸೇನಾದವ್ರ ಕಡೆ ಓಡಿ ಹೋದರು. ರಾಮ್ ಸೇನಾದವರು ಅವ್ರಿಗೆ ಅಭಯ ಹಸ್ತಿದ್ರು, ನೀವೇನು ಯಾರು ಕೊಡಬೇಡ್ರಿ, ನಾವು ಅದನ್ನು ನಿಭಾಯಿಸ್ತು ಅಂತ ಅಂದ್ಬಿಟ್ರು. ಅಂದ್ರೆ ಹಪ್ತಾ ವಸೂಲಿಗೆ ಸಿದ್ದು ಕನ್ಮಠ ಮುಂದಾದರೆ ಹಪ್ತಾ ಕೊಡಬೇಡ್ರಿ ಅಂಥೇಳಿ ರಾಮ್ ಸೇನಾ ಹುಡುಗರು ರೆಡಿ ಆದರು. ರಾಮ್ ಸೇನಾದವ್ರಿಗೆ ಏನು ಲಾಭ ಅಂದರೆ ರಾಜಸ್ಥಾನಕ್ಕೆ ಅತಿ ಕಡಿಮೆ ಬಡ್ಡಿಗೆ ರೊಕ್ಕ ಕೊಡ್ತಿದ್ರು. ಅದ ಬಡ್ಡಿಯನ್ನು ಇವರು 10 ಬಡ್ಡಿಯನ್ನು ಯೂಸ್ ಮಾರ್ಕೆಟ್ನಾಗ ಇವರು ಇಂಪ್ಲಿಮೆಂಟ್ ಮಾಡ್ತಿದ್ರು. ಈ ಲಾಭವನ್ನು ಇವರು ತೊಗೋತಿದ್ರು. ಕೆಲವು ಸಮಯ ಗೋಶಾಲೆಗೆ ಅಂತೇಳಿ ರೊಕ್ಕನೂ ವಸೂಲಿ ಮಾಡ್ತಿದ್ರು. ಅದು ಅವ್ರದ್ದಾತು, ಅವ್ರ ಬದುಕ ಇದು ಇವನ ಬದುಕಾಗಿಬಿಟ್ಟಿತ್ತು. ಹೀಗಾಗಿ ಅವ್ರಿಗೆ ಮತ್ತು ಹಾವು ಮುಗಿಸಿ ಆಟ ನಡೆದೇ ಇತ್ತು. ಅದು ಸಿದ್ದು ಕನ್ಮಡಿಗೆ ಮತ್ತು ರಾಮ್ ಸೇನಾದವ್ರಿಗೆ ಈ ಸಮಯದೊಳಗೆ ಇದ್ರ ಸಂಬಂಧ ಏನಾಗ್ತದೆ, ವಸೂಲಿಯಾತಿ ಸಂಬಂಧ ಅವ್ರ ಹುಡುಗರ ಮಧ್ಯೆ ಇವ್ರ ಹುಡುಗರ ಮಧ್ಯೆ ಮ್ಯಾಗಿನ ಮ್ಯಾಗ ಘಟನೆಗಳು ಆಗತ್ತಿದ್ದು, ಸಂಘರ್ಷ ಆಗ್ತಿತ್ತು, ಬಡದಾಟ ಆಗ್ತಿತ್ತು, ಇದು ಮತ್ತು ಸುದ್ದಿ ಆಗ್ತಿತ್ತು, ಪೊಲೀಸ್ ಸ್ಟೇಷನ್ಗೆ ಹೋಗ್ತಿತ್ತು ಮತ್ತು ವಾಪಸ್ ಬರ್ತಿತ್ತು. ಇವೆಲ್ಲ ನಡೆದೇ ಇದ್ದು. ಬಟ್ ಇದು ಯಾವಾಗ ವಿಪರೀತ ಆತಂದ್ರೆ ರಾಮ್ ಸೇನಾದ ಒಬ್ಬ ಹುಡುಗನ್ನ ಸಿದ್ದು ಕನ್ಮಡಿ ಹುಡುಗರು ಎತ್ತುವಷ್ಟರ ಮಟ್ಟಿಗೆ ದ್ವೇಷ ಬೆಳೀತು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಆ ದ್ವೇಷಕ್ಕೆ ಬಲಿಯಾದ ವ್ಯಕ್ತಿ ಯಾರಂದ್ರೆ ರೋಹಿತ್ ಪಾಟೀಲ. ಹಂಗಾರೆ ರೋಹಿತ್ ಪಾಟೀಲ್ ಯಾರ ಅನ್ನೋ ಪ್ರಶ್ನೆ ಬರ್ತದೆ. ರೋಹಿತ್ ಪಾಟೀಲ ಮರಾಠ ಸಮುದಾಯದ ಯುವಕ, ರಾಮ್ ಸೇನಾದ ಸಕ್ರಿಯ ಸದಸ್ಯ. ಜಿಮ್ ಬಾಡಿ ಗಿಡಿ ಮಾಡ್ಕೊಂಡು ಭಾರಿ ಬಿಲ್ಡಪ್ ಮಾಡ್ಕೊಂಡಿದ್ದ. ಹೀಮ್ಯಾನ್ ನಾನಾ ಅಂತಿದ್ದವ. ಜಿಮ್ ಮಾಡಿ ತಮ್ಮ ಬಾಡಿ ಬೆಳೆಸ್ಕೊಂಡಿದ್ದು ನೋಡ್ರಿ. ಅವಳು ತಾನೇ ಪವರ್ಫುಲ್ ಅಂತ ಹೇಳಿದ, ತನ್ನ ಸಂಘಟನೆಗೆ ತಾನೇ ಘೋಷಣೆ ಮಾಡ್ಕೊಂಡಿದ್ದ. ಐ ಆಮ್ ದಿ ಪವರ್ಫುಲ್ ಮ್ಯಾನ್ ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ದ. ಈ ತಿರುವುದು ರಾಮ್ ಸೇನಾ ಗುಂಪಿನಾಗಿದ್ರು ಕೂಡ ಇವು ತನ್ನದು ಆದಂಥ ಇವ ಹುಡುಗ. ಇವರೆಲ್ಲ ಕೇದಾರಿ, ಮುರ್ಕಿಬಾಯಿ ಇವರೆಲ್ಲ ಸೀನಿಯರ್ಗಳು ನಾವು ಹೇಳಿದಂಗೆ ಕೇಳತ್ತೆ. ಇವ್ರಿಗೆಲ್ಲ ಹೇಳ್ತಿದ್ರು, ನಾವ್ಯಾಕೆ ಕೇಳಿ ಅಂತೇಳಿ ಈ ಹುಡುಗ ಕೂಡ ತನ್ನದೇ ಆದ ಸಂಘಟನೆಯನ್ನು ಕಟ್ಟಲಿಕ್ಕೆ ಮುಂದಾಗಿದ್ದ. ಹೊಸ ರಾಮ್ ಸೇನಾದವ್ರಿಗೆ ಬಂದಂಥವ್ರಿಗೆ ಸಂಘಟನೆ ಇವ್ರದೆಲ್ಲ ಕಾನ್ಸಂಟ್ರೇಷನ್ ಯಾರ್ದು ಯುವಕರನ್ನ ಇರ್ತಿದ್ರು. ಆ ಯುವಕರನ್ನ ಇವರೆಲ್ಲ ಕಾನ್ಸಂಟ್ರೇಷನ್ ಮಾಡಿ ತಮ್ಮ ಸಂಘಟನೆಗೆ ಬಳಸ್ಕೊತಿದ್ರು. ದೇಶ ಪ್ರೇಮ ಅದನ್ನೆಲ್ಲ ಬಿತ್ತಿದ್ರು. ಇದು ಕೂಡಲೇ ಯುವಕರು ಸಹಜವಾಗಿ ಅದ್ರ ಕಡೆ ಆಕರ್ಷಣೆ ಆದ ಕೂಡಲೇ ತಮಗೆ ಹೆಂಗೆ ಬೇಕಂಗೆ ಬೆಳೆಸ್ಕೊತಿದ್ರು ಇವರು. ಅದರೊಳಗೆ ತನ್ನದೇ ಆದಂಥ ಗುಂಪು ಕಟ್ಕೊಂಡಿದ್ದ. ಆ ಹುಡುಗರನ್ನೆಲ್ಲ ತನ್ನ ಎತ್ತರದ ಸಂಘಟನೆ ಮಾಡುವಾಗ ಅವರಿಗೆಲ್ಲ ತಾನೇ ದುಡ್ಡು ಕೊಡ್ತಿದ್ದ. ಸೀನಿಯರ್ ಕಡೆ ಹೋಗ್ಬೇಡ್ರು ನಾನೇ ಕೊಡ್ತಾನೋ ಅಂತಿದ್ದ. ತಾನೇ ಕೊಟ್ಬಿಡ್ತಾ ಆ ದುಡ್ಡು ಗಳಿಸ್ಬೇಕಾದ್ರೆ ಮತ್ತು ಹಳೆಯ ಇವನ್ನೆಲ್ಲ ಕ್ರೈಮ್ಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದ. ಮತ್ತು ಹುಡುಗರು ಮಾಡೋಕ್ಕೆ ಹಚ್ತಿದ್ದ. ದುಡ್ಡು ಸಾಕಷ್ಟು ಯುವಕರ ಕೈಯಾಗ ಹುಡುಗರು ದುಡ್ಡು ಸಿಕ್ತಂದ್ರೆ ಅವ್ರಿಗೇನೆಲ್ಲ ಮಾಡೋಕ್ಕೆ ರೆಡಿ ಆಗ್ತಾರೆ ಅನ್ನೋದಕ್ಕೆ ಇಂಥವೆಲ್ಲ ದಾರಿ ತಪ್ಪಿದ ಹುಡುಗರ ಸಾಕ್ಷಿ ಸ್ನೇಹಿತರೆ. ರಾಮ್ ಸೇನಾ ಗುಂಪಿನಾಗ ಸೇರಿದಂಥ ಹುಡುಗರಲ್ಲಿ ಆಗಾಗ ತನ್ನ ಇಮೇಜನ್ನು ದೊಡ್ಡದು ಮಾಡ್ಕೋಸಂಬಂದು ಈ ಹುಡುಗ ರೋಹಿತ್ ಪಾಟೀಲ್ ಹುಡುಗ ಏನು ಮಾಡ್ತಿದ್ದ ಅಂದರೆ ಬೇರೆ ಬೇರೆ ಸಂಘಟನೆ ಉಳ್ಕಾದ ಸಂಘಟನೆ, ವಿರೋಧ ಸಂಘಟನೆಗಳು ಇದಾವಲ್ಲ, ಆ ಹುಡುಗರು ಜಗಳ ತೆಗೆದಾಗ ಅವ್ರನ್ನೆಲ್ಲ ಬಡಿದ್ರೊಳಗೆ ಹೆಂಗೆ ನಾ ಬಾರಿದನು, ಹೆಂಗೆ ನಾನು ಬಲಶಾಲಿ ಅಂತೇಳಿ ತೋರಿಸ್ಕೊಳ್ತಾ ಇದ್ದ. ನಿಧಾನವಾಗಿ ಈ ಬೆಳೀತಿದ್ದ ಈ ರೌಡಿಸಮ 1999 ಶಾಸಕರಾಗಿದ್ದಂಥ ರಮೇಶ್ ಜಾರಕಿಹೊಳಿ ಸಂಪರ್ಕ ಬರಲಿಲ್ಲನ್ರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ಬೋದು. ಈ ವಿಷಯ ರೌಡಿಸಮ್ ಅನ್ನೋದು ಅಂಗಡಿಕಾರರಿಗೆ ಇವ್ರಿಗೆ ಜೀವ ಕಂಟಕ್ಕೆ ತರದತ್ತೆ ಅನ್ನೋದು ಗೊತ್ತು. ಅವರೆಲ್ಲ ಅವ್ರ ಹೋಟ್ರಸ್ ಅನ್ನೋದು ಗೊತ್ತು. ಇದು ಅವ್ರ ಗಮನಕ್ಕೆ ಬಂತು, ಗೊತ್ತಿದ್ದು ಗಪ್ ಸುಮ್ಮನಿದ್ರು, ಅದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಹೇಳ್ಬೇಕು ಅದನ್ನು. ರೋಹಿತ್ ಪಾಟೀಲ್ ವಿಷಯಕ್ಕೆ ಬರೋಣ. ಹೀಮ್ಯಾನ್ ಅಂತೇಳಿ ತಾನು ತೋರಿಸ್ಕೊಳತ್ತಿದ್ದ, ಬಲಶಾಲಿ ಅಂತ ತೋರಿಸ್ಕೊಳತ್ತಿದ್ದ, ಹುಡುಗರೆಲ್ಲ ಇಮೇಜ್ ಬೆಳೆಸ್ಕೊಂಡಿದ್ದ. ಮುಂದೇನಾಯ್ತು, ತೊಟ್ಟೆಲಿ ಜೋಕಾಲಿಗಾಗಿ ಆವತ್ತೊಂದು ದಿವಸ ಹೆಣ ಬಿತ್ತರಿ. ಜಾಕಿರ್ತೈತಲ್ಲ, ತೊಟ್ಲ ಹಾಕೊಂಡು ಮಂದಿ ಕುಂಡ್ರದು, ಹುಡುಗರನ್ನ ಮಕ್ಕಳನ್ನ ಕುಣಿಸಿ ಹಿಂಗೆಲ್ಲ ಓಡಿಸೋದಿರ್ತೈತಲ್ಲ ಆ ಕುಂಡಿಸೋ ವಿಷಯದಾಗ ಜಗಳ ನೆಪ ಆತು. ಆ ಸಮಯದಾಗ ಒಂದು ಹೆಣ ಬಿಡ್ತು. ಏನು ಹಂಗಾದ್ರೆ ಏನದು, ಅದು ಯಾವಾಗ ಆಯ್ತು? 2017 ಗುರುವಾರ ಇತ್ತು, 27ನೇ ತಾರೀಕು ಜುಲೈ ತಿಂಗಳು ವಿಶೇಷವಾಗಿ ಪಂಚಮಿ ನಡೀತಿರ್ತೈತಲ್ರಿ. ನಾಗರ ಪಂಚಮಿ ದಿವಸ ಇತ್ತು. ನಾಗರ ಪಂಚಮಿ ದಿವಸನ ಏನಾಗ್ತಿತ್ತಪ್ಪ ಅಂದ್ರೆ ಗೋಕಾಕದಾಗ ಸೋಮಾರಪೇಟೆ ಒಳಗೆ ಮ್ಯಾಲೆ ಸಿದ್ದೇಶ್ವರ ಗುಡಿ ಜಾತ್ರೆ ಆಗ್ತದೆ. ಆ ಜಾತ್ರೆ ಒಳಗೆ ಸಾಕಷ್ಟು ಜನ ಬರ್ತಾರೋ, ಕೂಡ್ತಾರೋ, ಭಕ್ತಿನ ದರ್ಶನ ಮಾಡ್ತಾರೋ. ಅದೊಂದು ಹಬ್ಬ ಹಬ್ಬರಲ್ಲ ಜಾತ್ರೆ ಯಾರಿಗೂ ಇಷ್ಟ ಆಗಂಗಿಲ್ಲ, ಎಲ್ಲರಿಗೂ ಇಷ್ಟ ಆಕತಿ.
ಆ ಜಾತ್ರೆ ಇತ್ತು. ಆ ಜಾತ್ರೆಗೆ ಜನನೂ ಹೋಗಿದ್ರು. ತೇರು ಸುಮಾರು 6 ತೇರು ಎಳೆದು ಮುಗಿದಿತ್ತು ಅಲ್ಲ, ತೇರು ಆಗಿತ್ತು. ಇನ್ನು ಜನ ದರ್ಶನ ಮಾಡ್ಕೊಂಡು ಹೊಂಟಿದ್ರು. ಆಮೇಲೆ ಆ ತೊಟ್ಟಲ ಕಟ್ಟಿರ್ತಕ್ಕಂಥ ಜಾಕ್ ಒಳಗೆ ಹುಡುಗರನ್ನ ತಮ್ಮ ಮಕ್ಕಳನ್ನ ಕುಂಡಿಸಿ ಎಂಜಾಯ್ ಮಾಡಿಸೋದು ಸಾರ್ವಜನಿಕರ ಇಚ್ಛೆ ಹೇಗಿತ್ತು. ಆ ಸಮಯದಾಗ ಸಿದ್ದೇಶ್ವರ ಗುಡಿ ಕೆಳಗಡೆ ಒಂದು ಕಾಲೇಜ್ ಸೈಟ್ನ್ಯಾಗ ಆ ಜಾಕ್ ಹಾಕಿದ್ರು. ಆ ಜಾಕ್ನ್ಯಾಗ ಜನನೂ ತಮ್ಮ ಮಕ್ಕಳನ್ನ ಕುಂಡಿಸ್ಬೇಕಂತೇಳಿ ವೇಟ್ ಮಾಡತ್ತಿದ್ರಿ. ಯಾಕೆ ವೇಟ್ ಮಾಡತ್ತಿದ್ರಿ ಅಂದ್ರೆ ಅಲ್ಲಿ ರೋಹಿತ್ ಪಾಟೀಲ್ ಅನ್ನೋ ಹುಡುಗ, ಇದೇನೆಲ್ಲ ಜಿಮ್ ಬಾಯ್, ಆ ಹುಡುಗ ತನ್ನ ಹುಡುಗನ ಕರ್ಕೊಂಡು ಅಲ್ಲಿ ಜಾಕ್ ಆಡುವಾಗ ಜಾಕದ ತೊಟ್ಟಲ್ದಾಗ ಕುಟ್ಟಿದ್ದಂತ ಅವ್ನು ಕೆಳಗೆ ಇಳಿವಲ್ಲತ್ತು. ತಿರುಗಿಸಂದ್ರೆ ಅವ್ರು ಧಮಕಿ ಹಾಕತ್ತಿದ್ದ ಇವಾಗ ಅಂಗಡಿ ಹಾಕಿದವಾಗ ಉಳ್ಕಾದವರು ವೇಟ್ ಮಾಡತ್ತಿದ್ರು. ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಕುಡ್ಸಕ್ಕೆ ಅವ್ರು ರೆಡಿ ಒಂದು ಎಷ್ಟಂತ ಕಾದಾರ್ರಿ ಅವರು, ಕಾದು ಜಗಳ ತೆಗೆದಾರ ಅವರು, ಇಳಿರಿ ಅಂತೇಳಿ ನಮಗೆ ಬಿಡ್ರಿ ಅಂತೇಳಿ. ಇದಷ್ಟಕ್ಕೆ ಅವಾಗ ಏನಾಗ್ಬಿಡುತ್ತೆ, ಅಂಥ ಸಮಯದಾಗ ಸಿದ್ದು ಕನ್ಮಡಿ ಗ್ಯಾಂಗಿನ ಒಬ್ಬ ಹುಡುಗ ಮಲ್ಕ್ಯಾ ಭಜಂತ್ರಿ ಅಂತೇಳಿ ಹುಡುಗ ಯುವಕ ತನ್ನ ಹೆಂಡತಿ ಜೋಡಿ ದೇವ್ರ ದರ್ಶನ ಮಾಡ್ಕೊಂಡಾನು. ದೇವ್ರ ದರ್ಶನ ಮಾಡ್ಕೊಂಡು ತನ್ನ ಮಕ್ಕಳೆಲ್ಲ ಕೂಡ ತೊಟ್ಟದಾಗ ಕುಣ್ಸಕ್ಕೆ ಕೆಳಗೆ ಬಂದನು. ಕೆಳಗೆ ಬಂದ ಕೂಡಲೇ ಇವು ರೋಹಿತ್ ಪಾಟೀಲ್ ಅದ್ರೊಳಗೆ ಕೂತಾನು. ರೋಹಿತ್ ಪಾಟೀಲ್ಗೆ ಸಾರ್ವಜನಿಕರು ಕೆಳಗೆ ಇಳಿ ಅಂತ ಹೇಳಿದಾರು. ಹಂಗೆ ಇವು ಹೇಳ್ಯಾನ, ಮಲ್ಕ್ಯಾ ಭಜಂತ್ರಿ ಹುಡುಗ ಹೇಳ್ಯಾನು, ಇಳಿಪ ಮತ್ತು ನಾವು ನಮ್ಮ ಹೆಂಡತಿ ಮಕ್ಕಳು ಕುಣ್ಸ್ಕೊಂಡು ನಾವು ತೋಟ ಮಾಡ್ತು, ನಿಂದು ಆಗಿತ್ತು ಟೈಮ್ ಆಗಿತ್ತು ಇಳಿ ಅಂತ ಹೇಳೇನು. ಆವಾಗ ಅಷ್ಟ ಬೇಕಾಗಿತ್ತು, ನಾವು ಜಗಳ ತೆಗೆದುಬಿಟ್ಟ. ನಾವು ನೋಡಿ ರೋಹಿತ್ ಪಾಟೀಲ, ನಾನೀಗ ಹೆಂಡತಿ ಮಕ್ಕಳ ಜೋಡಿ ಬಂದಾನೆ, ಈಗ ಜಗಳ ತೆಗಿಯಂಗಿಲ್ಲ, ಈಗ ಒಟ್ಟಾಗ ಬರೋದು ಮುಗಿಸ್ಕೊಂಡು ಮತ್ತೊಮ್ಮೆ ಇದಕ್ಕಾಗಿ ಬಾ ಅಂದ್ರೆ ಬರ್ತಾನೆ, ಅವಾಗ ಬೇಕಾದ್ರೆ ಬಡ್ದಾಡು ಅಂತ ಹೇಳ್ಯಾನ. ಕೇಳಿಲ್ಲಮ್ಮ. ಮೊದಲ ಈ ಮ್ಯಾನ್ ಮತ್ತೊಮ್ಮೆ ಪ್ರದರ್ಶನ ಮಾಡಬೇಕಾಗಿತ್ತು ಅವಾಗ. ಕೇಳಿಲ್ಲ. ಮಾತಿಗೆ ಮಾತು ಬೆಳೆದು ಮಲ್ಲಪ್ಪನ ಅವನ ಹೆಂಡತಿ ಮಕ್ಕಳ ಮುಂದನ ಅವ ಬಡ್ದ. ಆಮೇಲೆ ಜೋಶ್ ಬಂದಂಗೆ ಕೈಯಾಗ ಹತಾರ ತೊಗೊಂಡೆನ ಓಡಾಡೋಕೆ ಚಾಲು ಮಾಡಿದ. ಯಾವಾಗ ಈ ಜಗಳ ಈ ಹತಾರ ಚಾಲು ಆತಂದ್ರೆ ಜನ ಪಡಾನ್ ಬಿಟ್ಟಿದ್ರು. ಜಾತ್ರೆ ಕಳೆ ಅನ್ನೋದು ಪಿನ್ ಡ್ರಾಪ್ ಸೈಲೆನ್ಸ್ ಆಗಿಬಿಡ್ತು. ಎಲ್ಲಿ ಏನಾಕೈತಿ ಜನ ನಂಬುವಂಗಾಗಿತ್ತು. ಸೋಮವಾರಪೇಟೆ ಫುಲ್ ಮಂದಿ ಇದ್ದದನ್ನೆಲ್ಲ ಖಾಲಿ ಪಡಾನ್ ಪಡೆಯಾಗಿ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿಬಿಡ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅವತ್ತು ಮಲ್ಲಪ್ಪ ಭಜಂತ್ರಿ ಬಡಿಸ್ಕೊಂಡ, ಅಂದರೆ ದಲಿತ ಸೇನೆಯ ಮುಖಂಡ ಸಿದ್ದು ಕನ್ಮಡಿ ಶಿಷ್ಯ ಅವನು ಬಡಿಸ್ಕೊಂಡ ಮತ್ತು ಆ ನಂತರ ಪುಣ್ಯಕ್ಕೆ ಅವತ್ತು ಜೀವ ತೆಗಿಲಿಲ್ಲ. ಅದ ಒಂದು ಮಲ್ಲಪ್ಪನ ಪುಣ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಅವತ್ತೊಂದು ದಿವಸ ಮಲ್ಲಪ್ಪ ಏಕಾಂಗಿದ್ದ. ರೋಹಿತ್ ಪಾಟೀಲ್ನ ಹುಡುಗರು ಭಾಳ ಇದ್ದು, ಅವ್ರೆಲ್ಲ ಕುಡಿಸಿ ಬಡ್ದಿದ್ರು. ಅವತ್ತು ರೋಹಿತ್ ಪಾಟೀಲ್ ಜಾತ್ರೆ ಒಳಗೆ ಮಾಡಿದಂಥ ಅಲ್ಲೇ ಜನರಿಗೆ ತೋರಿಸಿದಂಥ ದಾಷ್ಟ, ಕತ್ತಿ ಹಿಡ್ಕೊಂಡು ಅಡ್ಡಾಡಿದ್ಲ, ನಾಣ ಶಿವಾಜಿ ಅಂತ ಅನ್ನುವ ಭ್ರಮೆ ಒಳಗೇನು ಅಡ್ಡಾಡಿದ, ಹತ್ತಾರ ಇಟ್ಕೊಂಡು ಅಡ್ಡಾಡಿದ್ದಲ್ಲ, ಅದಕ್ಕಾಗಿ ಅವ ಕೆಲವೇ ದಿನಗಳಲ್ಲಿ ಭಾಳ ದೊಡ್ಡ ಬೆಲೆಯನ್ನು ಕೊಡಬೇಕಾಗಿ ಬಂತು, ತೀರಿಸ್ಬೇಕಾಗಿ ಬಂತು. ಏನಾತಂಗಂದ್ರೆ ಕೆಲವೇ ಈ ಘಟನೆ ಆದ, ಈ ಜಾತ್ರೆ ಆದ ಕೆಲವೇ ದಿನಗಳ ನಂತರ, ಅಂದ್ರೆ 54 2 ತಿಂಗಳು ಸಹಿತ ಹೋಗಲಿಲ್ಲ, 54 ದಿನಗಳ ನಂತರ ಆ ದುರ್ಘಟನೆ ಒಂದು ನಡೆದ ಹೋಯಿತು. 6 ಅಡಿ ಎತ್ತರದ ಜಿಮ್ ಬಾಡಿ ಬಿಲ್ಡರ್, ತಾನೇ ಪವರ್ಫುಲ್ ಅಂತಿದ್ದಂಥ ಹುಡುಗ, ಹತಾರ ಹಿಡಿದು ಕೂಡಲೇ ತಾನು ಶಿವಾಜಿ ಅಂತೇಳಿ ಭಾವಿಸ್ತಿದ್ದಂಥ ಹುಡುಗ ತನ್ನಗೆ ಹೆಣ ಆಗಿ ಮಲಗಿಕೊಂಡಿದ್ದು ಸ್ನೇಹಿತರೆ. ಏನಾಗಿತ್ತು ಅವತ್ತು, ಏನು ಅನ್ನೋದನ್ನು ಹೇಳೋದಾದ್ರೆ 24/9/2017 ಸಾಯಂಕಾಲ 7:30 ಸುಮಾರಿಗೆ ಗೋಕಾಕದ, ನಿಮ್ಗೆ ಗೊತ್ತಲ್ಲ, ಗೋಕಾಕದ ಅರ್ಬನ್ ಬ್ಯಾಂಕ್ ಇದ್ರಗಡೆ ಅಪ್ಸರಾ ಹೋಟೆಲ್ ತೇಕ ದ್ಯಾಮನಗುಡಿ ಬಾಜುಕೊಂದು ಪಟ್ಟಿ ಅಂಗಡಿ ಐತೆ. ಆ ಪಟ್ಟಿ ಅಂಗಡಿಗೆ ಪಟ್ಟಿ ತಿನ್ನಾಕ ಸಾಯಂಕಾಲ 7:30 ಸುಮಾರಿಗೆ ರೋಹಿತ್ ಪಾಟೀಲ್ ಬಂದ. ಅವತ್ತು ಅವನು ಹಿಂಬಾಲಕ್ಕೆ ಒಬ್ಬ ಯಾರೋ ಇದ್ರಂತ. ಇದೇ ಸಮಯ ಬಹುಶಃ ಕಾಯತ್ತಿದ್ರು, ಏನೋ ಹೊಂಚು ಹಾಕಿದ್ರೆ ಆಮೇಲೆ ಸಿದ್ದು ಕನ್ಮಡಿ ಗ್ಯಾಂಗಿನ ಹುಡುಗರ. ಪಾನ್ಶಾಪ್ನಾಗ ಗುಟ್ಕಾ ತಿನ್ನಲು ಬಂದಂಥ ಬಾಡಿ ಬಿಲ್ಡರ್ ರೋಹಿತ್ ಪಾಟೀಲ್ಗೆ ಕಣ್ಣಿಗೆ ಖಾರದ ಪುಡಿ ಎರಚಿದಂತ. ಖಾರದ ಪುಡಿ ಎರಚಿದ ಖಾರದ ಪುಡಿ ಮೇನ್ ಇಂಟೆನ್ಷನ್ ಅದಲ್ಲ, ಖಾರದ ಪುಡಿ ರೌಡಿಸಮ್ದೇನೋ ಫಸ್ಟ್ ಖಾರದ ಪುಡಿ ಎರಚ್ತಾರೋ, ಅವ್ನು ಕಣ್ ಕೂತ್ಕೋದ್ರೆ ಹಲ್ಲೆ ಮಾಡಿ ಹೋಗಿಬಿಡ್ತಾರೆ. ಹಂಗೆ ಹಲ್ಲೆ ಮಾಡ್ಯಾರು. ಅವಾಗ ಸಿದ್ದು ಕನ್ಮಡಿ ದಲಿತ ಸೇನೆಯ ಸಿದ್ದು ಕನ್ಮಡಿ ಹುಡುಗರೆಲ್ಲ ಕೂಡಿ ಅವನ ಮೇಲೆ ಅಟ್ಯಾಕ್ ಮಾಡಿ ಶಿಸ್ತು ಬಡ್ದಾರಲ್ಲ. ಬಡದವನಲ್ಲಿ ಸ್ಪಾಟ್ನಾಗ ಡೆತ್ ಆಗುವಂಗೆ ನೋಡ್ಕೊಂಡಿದ್ದಾರೆ ಸ್ನೇಹಿತರೆ. ರೋಹಿತ್ ಪಾಟೀಲಿಂದ ಸಪೋರ್ಟಿಗೆ ಅವತ್ತು ಬಂದಿದ್ದವ್ರು ಯಾರಂದ್ರೆ ಗಂಗಾಧರ ಸಿಂಧೆ ಅನ್ನೋಂಥವ ಹುಡುಗ ಬಂದಿದ್ದ. ಬಟ್ ಆ ಗಂಗಾಧರ ಸಿಂಧೆನೂ ಬಡ್ದಾರ ಇವ್ರು. ಅವನು ಬಿದ್ದು ಕೂಡಲೇ ಅವನು ಸತ್ತು ಅಂತೇಳಿ ಇವ್ರು ಹೋಗಿಬಿಟ್ಟಿದ್ದಾರೆ ಸಿದ್ದು ಕನ್ಮಡಿ ಗ್ಯಾಂಗಿನವ್ರು. ಈಗ 2 ಗುಂಪುಗಳ ಮಧ್ಯೆ, ರಾಮ್ ಸೇನಾ ಮತ್ತು ದಲಿತ ಸೇನೆಯ ಮಧ್ಯೆ ತೊಟ್ಟಿಲು ಜಾಕ್ ಸಲುವಾಗಿ ಹತ್ತಿದ್ದ ಜಗಳ. ರೋಹಿತ್ ಪಾಟೀಲನ್ನ ಕೊಲೆಗಾರರಿಗೆ ಜಾಮೀನು ಕೊಡಿಸಿದ್ದಕ್ಕೆ ಮತ್ತು ಅವನದೊಂದು ಹೆಣ ಬಿತ್ತು. ಒಬ್ಬಂದು ಜಾಮೀನು ಕೊಡಿಸಿದ್ದಕ್ಕೆ ಬಿತ್ತೊಂದು ಹೆಣ. ಏನಿದು ಜಾಮೀನು ಕೊಡಿಸಿದ್ದಕ್ಕೆ ಯಾಕೆ ಹೆಣ ಬೀಳಬೇಕು ಅನ್ನೋದು
ನಮ್ಮೆಲ್ಲರ ಪ್ರಶ್ನೆ ಇರ್ಬೋದು. ಅದಕ್ಕೆ ಉತ್ತರ ಏನಪ್ಪ ಅಂದ್ರೆ ಗೋಕಾಕದ ಸೋಮಾರಪೇಟೆ ಒಳಗೆ ಏನು ಸಿದ್ದೇಶ್ವರ ಜಾತ್ರೆ ನಡೆದಂಥ ಘಟನೆ, ಆನಂತರ ಅಪ್ಸರಾ ಹೋಟೆಲ್ ಮುಂದೆ ಅಂದರೆ ದ್ಯಾಮನ ಗುಡಿ ಮುಂದೆ ನಡೆದಂಥ ಹತ್ಯೆ, ಅಂದರೆ ರೋಹಿತ್ ಪಾಟೀಲ್ ಹತ್ಯೆ, ಇವೆಲ್ಲ ರಾಮ್ ಸೇನೆ ಮತ್ತು ದಲಿತ ಸೇನೆಯ ಮಧ್ಯೆ ಜಗಳ ಮತ್ತಷ್ಟು ದೊಡ್ಡದಾಗ ಕಾರಣ ಅದು. ಹೀಗಾಗಿ ಎಲ್ಲಿ ಬೇಕಲ್ಲೇ ಮಾರಾಮಾರಿ ಆಗೋದು, ಸಣ್ಣ ವಿಷಯ ಜಗಳ ಆಗೋದು ಚಾಲು ಆಗಿಬಿಟ್ಟು. ಕಾರಣಗಳು ಜಗಳಕ್ಕೆ ಕಾರಣ ಇಂಥದ್ದಂತೇನಿಲ್ಲ. ಸಣ್ಣ ಕಣ್ಣು ಹಾದು ಹೋದ್ರೆ ಕಣ್ಣು ಕಸದು ನೋಡಿದ ಯಾಕನ್ನೋ ಜಗಳ, ಹೀಗೆಲ್ಲ ಮಾಡ್ಕೊಂಡು ಜಗಳ ಚಾಲು ಆಗಿತ್ತು, ವಿಪರೀತ ಆಗಿಬಿಡ್ತು. ಎಲ್ಲಿ ಜನರಿಗೆ ಸಾರ್ವಜನಿಕ ಒಳಗೆ ಎಲ್ಲಿ ಗ್ಯಾಂಗ್ವಾರ್ ಒಬ್ರಿಗೊಬ್ಬರ ಮಧ್ಯೆ ಸಾರ್ವಜನಿಕರಿಗೆ ಎಲ್ಲರೂ ಬಲಿಪಕ್ಷಿ ಹಾಕೋತು, ಸಾರ್ವಜನಿಕ ಪೆಟ್ಟು ಹತ್ತೈತೆ ಅನ್ನೋ ರೀತಿಯೊಳಗೆ ಸಾರ್ವಜನಿಕರು ಕೂಡ ಭಯ ಬೀಳುವಂಗೆ ಆಗಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ರೋಹಿತನ ಕೊಲೆ ಕೇಸ್ನಾಗ ಪ್ರಬಲ ಸಾಕ್ಷಿ ಇದ್ದಿದ್ದರಿಂದ ಏನಾಗ್ತಪ್ಪ ಅಂತಂದ್ರೆ ಇದ್ದವರೆಲ್ಲ ಅಂಧರಾಗಿ ಹೋದರು. ಒನ್ಸ್ ಅಗೇನ್ ಅವರೆಲ್ಲ ಸಿದ್ದು ಕನ್ಮಡಿ ಗ್ಯಾಂಗ್ನವರು, ಅಂದರೆ ದಲಿತ ಸೇನೆ ಸಿದ್ದು ಕನ್ಮಡಿ ಗ್ಯಾಂಗ್ನವರು ಹುಡುಗರಾಗಿದ್ದರು. ಇದರಲ್ಲಿ ಪ್ರಮುಖ ಆರೋಪ ಆಗಿದ್ದಂಥ ಮಲ್ಲಪ್ಪ ಭಜಂತ್ರಿ ಯಾವುದೋ ಕಾಯಿಲೆಯಿಂದ ಯಾವುದೋ ಒಂದು ಆರಾಮಿಂದ ಬಳಲ್ತಾ ಇದ್ದಂಥ, ಅದಕ್ಕೆ ಅವ್ರನ್ನ ತೋರಿಸ್ರಿ ಅಂಥೇಳಿ ಅವರ ಅಮ್ಮ ಅಂದರೆ ಅವ್ರ ತಾಯಿ ಇದ್ದಕ್ಕೆ ಜೈಲಿನ ಸಂಬಂಧಪಟ್ಟಂಗೆ ಜೈಲಿನ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿರೋಂಥ ಅವರು ತೋರಿಸಿರಲಿಲ್ಲ ಅಂತ. ಆ ಪೇಷಂಟನ್ನು ಯಾರಿಗೆ ತೋರಿಸ್ಬೇಕು ಅವ್ರಿಗೆ ತೋರಿಸಿರಲಿಲ್ಲ ಅಂತ. ಅದಕ್ಕಾಗಿ ಆಕೆ ಏನು ಮಾಡಿಲ್ಲ ಅಂದ್ರೆ ಆಕೆ ಯಾರ ಕಡೆ ಬಂದಳು, ಸಿದ್ದು ಕನ್ಮಡಿ ಕಡೆ ಬಂದಳು. ಹೆಂಗಿದ್ರು ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಪ್ಪ, ಮತ್ತು ಇಂಥ ಆರಾಮಿಲ್ಲ ಅವಾಗ, ಮತ್ತು ಜೈಲು ಅಧಿಕಾರಿಗಳು ಜೈಲಿನಾಗ ತೋರಿಸುವರು, ಅದು ಹೆಂಗಾರು ಮಾಡಿ ಜಾಮೀನು ಕೊಡಿಸು ಮತ್ತು ದವಾಖಾನೆ ತೋರಿಸೋನು ಅಂಥೇಳಿ ರಿಕ್ವೆಸ್ಟ್ ಮಾಡಿದ್ರು ಅಂತ ಸಿದ್ದು ಕನ್ಮಡಿ ಮುಂದೆ. ಅದಕ್ಕೆ ಸಿದ್ದು ಕನ್ಮಡಿ ಅಂದರೆ ಹೆಂಗಿದ್ರು ನಮ್ಮ ಹುಡುಗ ಮತ್ತು ಅದೇ ಕೆಲಸಕ್ಕಾಗಿ ಮತ್ತು ಕೊಲೆ ಮಾಡಿ ಒಳಗೆ ಹೋಗಿ ಬಿದ್ದಿದ್ದಾರೆ. ಮತ್ತು ಅವ್ರಿಗೆ ಸಪೋರ್ಟ್ ಮಾಡೋದು ಯಾರು ಸಪೋರ್ಟ್ ಮಾಡ್ಬೇಕಂತ ತಿಳ್ಕೊಂಡು ಆ ಸಿದ್ದು ಕನ್ಮಡಿ ಇದ್ದವ ಈ ಕೇಸನ್ನು ಹೈಕೋರ್ಟಿಗೆ ಹೋಗಿ ವೈದ್ಯಕೀಯ ಕಾರಣ ಮುಂದೆ ಮಾಡಿ ಮಲ್ಲಪ್ಪ ಭಜಂತ್ರಿಗೆ ಜಾಮೀನು ಮೇಲೆ ಹೊರಗೆ ತಂದ ದವಾಖಾನೆಗೆ ತೋರಿಸಿದಂತ. ರಾಮ್ ಸೇನಾ ಅವ್ರಿಗೆ ಇಷ್ಟು ವಿಷಯ ಸಾಕಿತ್ತು ನೋಡ್ರಿ. ನಮ್ಮ ಹುಡುಗನ ಕೊಂದಂಥ ಆರೋಪಿಗೆ ಇವ್ನು ಜಾಮೀನು ಕೊಡಿಸ್ಯಾನ ಮಗ, ಇವನು ಬಿಡೋದು ಬೇಡ ಅಂಥೇಳಿ ಅವರು ಡಿಸೈಡ್ ಮಾಡಿಬಿಟ್ರಂತ ಎತ್ತು ಬಿಡಕ್ಕೆ ಅನ್ನುವಂಥದ್ದು ಸ್ನೇಹಿತರೆ. ಅವತ್ತು ಬುಧವಾರ ದಿವಸ, ಯಾವತ್ತು 6/5/2020 ರಾತ್ರಿ 8 ಗಂಟೆ ಸುಮಾರು ದಲಿತ ಸೇನೆ ಗ್ಯಾಂಗ್ ಲೀಡರ್ ಆಗಿರ್ತಕ್ಕಂಥ ಸಿದ್ದು ಕನ್ಮಡಿ ಮತ್ತು ಅವನ ಸಹಚರರಾದಂಥ ಕಿರಣ್ ಶಂಕರ್ ಕಡಟ್ಟಿ, ರಾಜು ಚನ್ನವರ, ಪ್ರಶಾಂತ್ ಪಾತ್ರೋಟ ಅವರೊಂದಿಗೆ ಗೋಕಾಕದ ಆದಿಜಾಂಬವನಗರದಲ್ಲಿರ್ತಕ್ಕಂಥ ಹನುಮಾನಗುಡಿ ಒಳಗೆ ಮಾತಾಡ್ಕೋತ ಕೂತಿದ್ರಂತ. ಆವಾಗ ಸಿದ್ದು ಕನ್ಮಡಿಗೆ ಒಂದು ಫೋನ್ ಬಂತಂತ. ಆ ಫೋನ್ನಾಗ ಮಾತಾಡ್ಕೋತ ಮೇನ್ ರೋಡಿನ ಕಡೆ ಬಂದ. ನಾವು ಎಲ್ಲಿ ಬಂದಾನು, ಕೇಲಿ ಬಾಜುಗೇನು ಗೋಡೌನ್ ಐತಿಲ್ಲ, ಗೋಡೌನ್ ಆ ಜಾಗಕ್ಕೆ ಬಂದಿದ್ದಾನೆ. ಮಾತಾಡ್ಕೋತ ಬಂದಿರುವಾಗ ಇದೇ ಸಮಯಕ್ಕೆ ಬಹುಶಃ ಕಾಯ್ತಿದ್ರೇನು ರಾಮ್ ಸೇನೆ ಹುಡುಗರ, ಟೈಗರ್ ಗ್ಯಾಂಗಿನ ಹುಡುಗರ, ಗಂಗಾಧರ ಶಿಂದೆ ಬಡಿಸ್ಕೊಂಡಿದ್ದಲ್ಲ ಇವ್ರ ಕಡೆಯಿಂದ ಸಿದ್ದು ಕನ್ಮಡಿ ಗ್ಯಾಂಗ್ ಬಡಿಸ್ಕೊಂಡು ಸಾಕಷ್ಟು ದವಾಖಾನೆಗೆ ಆರೈಕೆಯಾಗಿ ರೆಡಿಯಾಗಿ ಬಂದಿದ್ದ, ಹಲ್ಲು ಕಡಿಯಾತಿದ್ದ. ಯಾವಾಗ ಇವನು ಎತ್ತಲಿ ಅಂತೇಳಿ ಅವರು ಕಾಯಕ್ಕಾಯ್ತಿದ್ರು. ಸಂದರ್ಭ ಓದಿಗೆ ಬಂದಿತ್ತು, ಅವ್ನು ಹೊರಗೆ ಬಂದಿದ್ದ, ಇವರೆಲ್ಲ ರೆಡಿಯಾಗಿದ್ದರು. ಗಂಗಾಧರ ಶಿಂದೆ, ಆಮೇಲೆ ವಿನಾಯಕ್ ಹಡಗಿನಾಳ, ವಿಠಲ್ ಪವಾರ ಸೇರಿದಂಗೆ ಅವ್ರಿಗೆಲ್ಲ ರಾಮ್ ಸೇನೆಗೆ ಸಂಬಂಧಪಟ್ಟಂಗೆ ಟೈಗರ್ ಗ್ಯಾಂಗಿಗೆ ಸಂಬಂಧಪಟ್ಟ ಹುಡುಗರೆಲ್ಲ ಸೇರಿ ಅವನ ಮೇಲೆ ತಮ್ಮ ರೌಡಿಸಮ್ ಶಸ್ತ್ರಗಳೊಂದಿಗೆ ಹಲ್ಲೆ ಮಾಡ್ಯಾರ. ಕೊನೆಗೆ ಸತ್ತು ಹೋದಂತೇಳಿ ಬಿಟ್ಟು ಹೋಗ್ಯಾರ. ತಕ್ಷಣ ಇದೇನೋ ಗುಬ್ಬು ಆವಾಜ ಅಲ್ಲಿ ಇಲ್ಲಿ ಹುಯ್ ಅನ್ನೋದಕ್ಕೆ ಅವನ ಹುಡುಗರು ಬಂದವನು ತಕ್ಷಣ ಅಲ್ಲಿ ಬಾಜುಕಿದ್ದಂಥ ಉಮ್ರಾನ್ ಆಸ್ಪತ್ರೆಗೆ ಸಿದ್ದು ಕನ್ಮಡಿನ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಸೀರಿಯಸ್ ಕೇಸ್ ಐತ್ರಿದ, ನನ್ನ ಕೈ ನಿಗೋದಿಲ್ಲ, ಇದು ನೀವು ಬೆಳಗಾವಿ ಹೋಗ್ರಿ ಅಂತೇಳಿ ಉಮ್ರಾನ್ ಆಸ್ಪತ್ರೆಯವ್ರು ಬರೆದು ಕೊಟ್ರಂತ. ಹಂಗೆ ಇವರು ಕೇಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರ ಅವತ್ತು ರಾತ್ರಿ 6ನೇ ತಾರೀಕು. ಬಟ್ ತೀವ್ರ ರಕ್ತಸ್ರಾವ ಆಗೈತಿ, ಭಾಳ ಆಯ್ಕಟ್ಟಿನ ಜಾಗದಾಗೆಲ್ಲ ಪೆಟ್ಟು ಬಿದ್ದಿತ್ತು, ಅಲ್ಲೇ ಆಗಿತ್ತಲ್ಲ. ಆವಾಗ ಅವ್ರದ್ದವರು ಬೆಳಗಿನ ಅಂದರೆ ಯಾರು ಸಿದ್ದು ಕನ್ಮಡಿ ಇದ್ದವ ಬೆಳಗಿನ ಜಾವ 4 ಗಂಟೆಗೆ, ಅದು ಮರುದಿವ್ಸ 7ನೇ ತಾರೀಕು 7/5/2020 ತೀರ್ಕೊಂಡ ಅಂಥೇಳಿ ಸುದ್ದಿ ಬಂದಿರುವಂಥದ್ದು ಸ್ನೇಹಿತರೆ. ಆಮೇಲೆ ಏನಾಯ್ತಪ್ಪ ಅಂದ್ರೆ ರಾಮ್ ಸೇನಾ ಹುಡುಗರಿಗೆ ಇವನ್ನೆಲ್ಲ ಕೋಕಾ ಕೇಸ್ ಹಾಕಿ ಎಡ್ಬುರ್ಗೆ ಇಟ್ರು ಪೊಲೀಸರು. ಕೋಕಾ ಕೇಸ್ ರಾಮ್ ಸೇನಾ ಅವ್ರ ಮೇಲೆ ರೌಡಿಸಮ್ ಗ್ಯಾಂಗ್ ವಾರ್ಗೆ ಯಾವಾಗ ಸಿದ್ದು ಕನ್ಮಡಿ ಬಲಿಯಾದು ಆವಾಗಲೇ ಪೊಲೀಸರಿಗೂ ಹಚ್ಚತ್ರಂತ. ಮುಖ್ಯವಾಗಿ ಗೋಕಾವಿನ ಆಳ್ತಾ ಇರತಕ್ಕಂಥ ಜೆ ಕಂಪನಿ ಅಲರ್ಟ್ ಆಯಿತು. ಯಾಕೆ ರಾಮ್ ಸೇನಾ ಟೈಗರ್ ಗ್ಯಾಂಗ್ನವರು ದಲಿತ ಗ್ಯಾಂಗಿನ ಹುಡುಗನ ಕೊಂದುಬಿಟ್ಟಿದ್ರಲ್ಲ, ಅವಾಗ ಅಲರ್ಟ್ ಆದ್ರೆ ಹಿಂಗೆ ಬಿಟ್ರೆ ನಮ್ಮ ಹುಡುಗ ಬರಬಾರ್ದವ್ರ ಅಂಥೇಳಿ ಸಿದ್ದು ಕನ್ಮಡಿಗೆ ಹತ್ಯೆಗೆ ಯಾರ್ಯಾರು ಕಾರಣ ಆಗಿದ್ದರು, ಹಿಂದೆ ಯಾರಿದ್ರು, ಮೋಟಿವೇಶನ್ ರೆಡಿ ಮಾಡಿದ್ರು ಯಾರ, ಅದ್ರ ಹಿಂದೆ ಸ್ಕೆಚ್ ಯಾರ್ದಿತ್ತು ಅನ್ನೋದಕ್ಕೆ ಎಲ್ಲರನ್ನೂ
ಹೆಡಗುರ್ಗಿ ಕಟ್ಟಕ್ಕೆ ರೆಡಿ ಆಗಿಬಿಟ್ರಂತ. ರಾಮ್ ಸೇನೆ ಮತ್ತು ಟೈಗರ್ ಗ್ಯಾಂಗ್ ಮೂಲ ಪಿಲ್ಲರ್ ಆಗಿರ್ತಕ್ಕಂಥ ಲೀಡರ್ಗಳನ್ನು ಕೂಡ ಒಳಗೆ ಹಾಕಿಬಿಟ್ರಂತ. ಮೊದಲ ಬಾರಿ ಗೋಕಾಕದೊಳಗೆ ಇವ್ರ ಮೇಲೆ ಕೋಕಾ ಕೇಸ್ ಆ್ಯಕ್ಟ್ ಬಳಸಿದ್ರಂತ. ಕರ್ನಾಟಕ ಆರ್ಗನೈಸ್ಡ್ ಕ್ರೈಮ್ ಕಂಟ್ರೋಲ್ ಆ್ಯಕ್ಟ್ ಅದು. ಕೊಲೆ ಕೇಸ್ ಒಂದು ಹಾಕಲಿಲ್ಲ, ಇದ್ರ ಜೋಡಿ ಇದನ್ನೂ ಒಂದು ಹಾಕಿರು. ಯಾರ್ಯಾರನ್ನ ರಾಮ್ ಸೇನೆ, ಕೇದಾರ್ ಜಾಧವ, ರಾಜು ಜಾಧವ, ಸುನೀಲ್ ಮುರ್ಕಿಬಾವಿ, ವಿಠಲ್ ಪವಾರ ಸೇರಿದಂಗೆ ಹಲವಾರು ರೌಡಿಸಮ್ ಹುಡುಗರು ಏಟ್ ಮಂದಿದಾರು ಅವ್ರನ್ನೆಲ್ಲ ಈ ಕೋಕಾ ಕೇಸ್ನಾಗ ಬಂಧಿಸಿರು, ಒಳಗೆ ಹಾಕಿರಂತ. ಜೊತೆಗೆ ರಾಮ್ ಸೇನಾ ಪರವಾಗಿ ಕೆಲಸ ಮಾಡ್ತಾ ಇದ್ದಂಥ ವಾಹನಗಳನ್ನ ಒತ್ತೆ ಇಟ್ಕೊಂಡ ಬಡ್ಡಿಗೆ ಹಣ ಕೊಡ್ತಿದ್ದಂಥ ವಿನಾಯಕ್ ಮುದಿಗೌಡ, ಆಮೇಲೆ ಒಂದು ಕಾಲದಾಗ ಜೆ ಕಂಪನಿನ ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಂಥ, ಅಂದ್ರೆ ಅಶೋಕ್ ಪೂಜಾರಿ ಜೊತೆಗೂಡಿ ಟೀಕೆ ಮಾಡ್ತಾ ಇದ್ದಂಥ ಬಾಂಡ್ ರೈಟರ್ ಆನಂದ್ ಗೋಟಡ್ಕೆನೂ ಕೂಡ ಈ ರಾಮ್ ಸೇನಾದವ್ರಿಗೆ ರಿಯಲ್ ಎಸ್ಟೇಟ್ ದಂಧೆಗೆ ಸಪೋರ್ಟ್ ಮಾಡ್ತಿದ್ದ ಅಂತ ಅನ್ನೋ ಆರೋಪದ ಮೇಲೆ ಆನಂದ್ ಗೋಟಡ್ಕೆನೂ ಕೂಡ ಈ ಕೋಕಾ ಕಾನೂನಿನ ಅಡಿಯೊಳಗೆ ಬಂಧಿಸಿ ಒಳಗೆ ಹಾಕಿದ್ರು ಅಂತನ್ನುವಂಥದ್ದು ಸ್ನೇಹಿತರೆ. ರಾಮ್ ಸೇನಾಕ್ಕೆ ಆರ್ಥಿಕವಾಗಿ ನೈತಿಕವಾಗಿ ಬೆಂಬಲ ನೀಡ್ತಿದ್ದ ಇನ್ನೊಬ್ಬ ವ್ಯಕ್ತಿ ಇದ್ದ, ನಗರದ ಬ್ಯಾಂಕ್ ಒಂದೊಳಗೆ ಚೇರ್ಮನ್ ಇದ್ದ. ಈ ಕೋಕಾ ಕೇಸಿನಿಂದ ಅವ ಜಸ್ಟ್ ಮಿಸ್ ಆಗಿದ್ದ, ತಪ್ಪಿಸ್ಕೊಂಡಿದ್ದ ಕಾರಣ ಅವನು ಹಾಕವ್ರಾರ ತಪ್ಪಿಸ್ಕೊಂಡ ಕಾರಣ ಏನಪ್ಪ ಅಂದ್ರೆ ಅವನಿಗೆ ಆಳುವವರ ಬೆಂಬಲ ಇತ್ತು, ಆಳುವ MLA ಅವ್ರಿಗೆ ಸಪೋರ್ಟ್ ಇತ್ತು. ಇನ್ನೊಮ್ಮೆ ಹಂಗೆ ಮಾಡೋಂಗಿಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ರೀ, ಅದು ಬಿಡ್ತೇನೆ ರೀ ಅಂತ ಅಂದ ಕೂಡಲೇ ಕೋಕಾ ಕೇಸಿನಿಂದ ಈ ಕೇಸಿನಿಂದ ಅವನ್ನ ಚೇರ್ಮನ್ನ ಹೊರಗಿಟ್ಟರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಕೆಲವು ತಿಂಗಳಾದ ನಂತರ ಕೋಕಾ ಕೇಸಿನಾಗ ಬಾಂಡ್ ರೈಟರ್ ಆನಂದ್ ಗೋಟಡ್ಕೆ ಮತ್ತು ಮುದಿಗೌಡ ಅನ್ನೋ ವ್ಯಕ್ತಿ ಜಾಮೀನು ಮೇಲೆ ಹೊರಗೆ ಬಂದರು. ಉಳ್ಕಾದ ಆರೋಪಿಗಳಿಗೆ ಜಾಮೀನು ಇನ್ನೂ ಮಂಜೂರಾಗಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಸುಮಾರಾಗಿ 5 ವರ್ಷ ಆಯ್ತು ಅವ್ರು ಒಳಗಿದ್ದು, ಈಗ 5 ವರ್ಷ ಆಯಿತು. ರಾಮ್ ಸೇನಾ ಅಲಿಯಾಸ್ ಟೈಗರ್ ಗ್ಯಾಂಗ್ನವ್ರಿಗೆ ಜಾಮೀನು ಸಿಗುವಂಥದ್ದು ಹೊರಗಿನ ಸ್ವೇಚ್ಛಾಚಾರದ ಕಂಪನ ಅವ್ರಿಗಿನ್ನೂ ದೊರೆತಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ರೋಹಿತ್ ಪಾಟೀಲ್ ಹತ್ಯಾ ಕೇಸ್ನೊಳಗೆ ಸಿದ್ದು ಕನ್ಮಡಿ ಹುಡುಗರು ಜೈಲು ಪಾಲಾದ್ರೆ, ಸಿದ್ದು ಕನ್ಮಡಿ ಮರ್ಡರ್ ಕೇಸ್ನಾಗ ರಾಮ್ ಸೇನಾ ಹುಡುಗರು ಲಾಕ್ ಆಗಿದ್ರು ಜೈಲಿನಾಗ. ಹೀಗಾಗಿ ಈ ಬೆಳವಣಿಗೆ ಆದ ನಂತರ ರೌಡಿಸಮ್ ಗೋಕಾಕದ ನಿಲ್ಲಬೇಕಾಗಿತ್ತು, ಪ್ಲೇನ್ ಆಗಬೇಕಾಗಿತ್ತು. ಆದರೆ ರೌಡಿಸಮ್ ಹಂಗಲ್ವೇ, ರೌಡಿಸಮ್ ರಕ್ತ ಬೀಜಾಸುರನಂಗೆ ಬೇರೆ ರೂಪದಾಗ ಮತ್ತೊಂದು ರೀತಿಯಿಂದ ಪ್ರತ್ಯಕ್ಷ ಆತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಯಾರದ ಆ ರೂಪ? ಯಾರು ಆ ರೂಪದ ಹೆಸರನ್ನ ವಿಶಾಲ್ ಮೇಸ್ತ್ರಿ. ಚನಕುಲ ದೇಹದ ಈ ಹುಡುಗ ನೋಡ್ಲಿಕ್ಕೆ ಕನ್ನಡ ಚಿತ್ರರಂಗದ ಕಾಮಿಡಿಯನ್ ಥರ ಕಂಡು ಬಂದರು. ಹುಡುಗರನ್ನ ಅವರು ಗ್ಯಾಂಗಿನ ಹುಡುಗರನ್ನ ಆಳೋದು ಮಾತ್ರ ಡಾನ್ ಥರ ಅಂತ ಹೇಳೋದು ವಿಚಿತ್ರ ಅನ್ನಿಸ್ತೈತಲ್ಲ ಸ್ನೇಹಿತರೆ. ಎಸ್, ದಂಧೆ ಏನು? ಅವೇ ಮಾಮೂಲಿ ದಂಧೆಗಳು. ಹಪ್ತಾ ವಸೂಲಿ, ಕಿಡ್ನ್ಯಾಪ, ಬೆದರಿಸೋದು, ಕೆಲವು ಸಮಯದ ಅಧಿಕಾರದಲ್ಲಿ ಅವ್ರು ಹೇಳ್ದಂಗೆ ವಸೂಲಿ ಮಾಡಿಕೊಡೋದು. ಇದ್ರ ಜೊತೆಗೆ ಅಧಿಕಾರದಲ್ಲಿ ಯಾರ್ದಲ್ಲ ಅವ್ರು ಹೇಳ್ದಂಗೆ ಯಾರ್ಯಾರ ಕಡೆಯಿಂದ ಹಪ್ತಾ ವಸೂಲಿ ಮಾಡಬೇಕು, ದುಡ್ಡು ವಸೂಲಿ ಮಾಡಿ ತಂದು ಅವ್ರಿಗೆ ಒಪ್ಸೋದು. ಅವ್ರ ಮಧ್ಯೆ ಡೌನ್ ಆದ್ರೆ ದೊಡ್ಡವ್ರ ಮಧ್ಯೆ ಮಿಡಲ್ ಮ್ಯಾನ್ ಆಗ್ತಿದ್ದ. ಹೀಗಾಗಿ ಬೆಳೆದಂಥವ ವಿಶಾಲ್ ಮೇಸ್ತ್ರಿ ಅಂತ. ದೊಡ್ಡವ್ರ ಬೆಂಬಲ ಇರಲಿ ಅಂಥೇಳಿ MLC ಲಖನ್ ಜಾರಕಿಹೊಳಿ ಅವರ ಕಟ್ಟ ಶಿಷ್ಯ ಆಗಿಯೂ ಕೂಡ ಆ ಹುಡುಗ ಕೆಲಸ ಮಾಡ್ತಿದ್ದಂತೆ. ನಿಮಗೆ ಗೊತ್ತೈತಿ, ಗೋಕಾಕದಲ್ಲಿ ಈ ಮಟ್ಟದ ಅರ್ಹತೆ ಅಂದರೆ ಶಿಷ್ಯ ಅನ್ನೋ ಅರ್ಹತೆ ಇದ್ರೆ ಸಾಕು, ಯಾರೂ ತಮ್ಮ ಸಮೀಪ ಬರೋದಿಲ್ಲ ಅಂಥೇಳಿ ತಿಳಿದುಕೊಂಡಿರುವಂಥದ್ದು ಸ್ನೇಹಿತರೆ. ಇದೊಂದು ಹಳೆಯ ಸೂತ್ರ ಅಂತ ಹೇಳ್ಬೋದು. ವಿಚಿತ್ರ ಏನಂದರೆ ಬೇರೆ ಬೇರೆ ಸಮಯದಾಗ ಬೇರೆ ಬೇರೆ ರೀತಿಯಿಂದ ಮಾನವರ ಘನತೆಯನ್ನು ಕಳೆಯುವ ಈ ಗ್ಯಾಂಗಿನ ಲೀಡರ್ ಬಡದು, ಸಾರ್ವಜನಿಕವಾಗಿ ಬಡದು, ಅಂಜಿಸಿ, ಕಿಡ್ನ್ಯಾಪ್ ಮಾಡಿ ಇವನ್ನೆಲ್ಲ ಮಾಡಿ ವ್ಯಕ್ತಿಗಳ ಮಾನ ಕಳ್ತಿದ್ದ, ಘನತೆಯನ್ನು ಕಳಿತಿದ್ದ. ಇಂಥವ ಏನಿದ್ದಂದ್ರೆ ಈ ಗ್ಯಾಂಗಿನ ಲೀಡರ್ಗಿಂತ ವಿಶಾಲ್ ಮೇಸ್ತ್ರಿ ಏನಿದ್ದಂದ್ರೆ ಮಾನವ ಹಕ್ಕು ರಕ್ಷಣೆಯ ಪ್ರೆಸಿಡೆಂಟ್ ಇದ್ದಿದ್ದತ್ತ. ನೋಡ್ರಿ ಎಷ್ಟು ವಿಚಿತ್ರ. ಇವು ಯಾವ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಇದ್ದೋ ಗೊತ್ತಾಗಲಿಲ್ಲ ನಮ್ಗೆ. ಮಾನವ ಅವ್ರ ಮೇಲೆ, ಯಾಕಂದ್ರೆ ಅವನ ಗಾಡಿ ಮೇಲೆ ಮುಂದೆ ಬೋರ್ಡ್ ಬರ್ತೈತಿ, ಏನಂತ, ಹ್ಯೂಮನ್ ರೈಟ್ಸ್ ನಡಕ್ ನ್ಯಾಷನಲ್ ಪ್ರೆಸಿಡೆಂಟ್. ಅದು ಯಾವ ಪ್ರೆಸಿಡೆಂಟ್ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಅದು ಒಬ್ಬ ಸಾಧಾರಣ ಮನೆ ಹುಡುಗೊಬ್ಬ ಟೊಯೋಟೋ ಕಂಪ್ನಿಯ ಫಾರ್ಚುನರ್ ಗಾಡಿ ಮೇಂಟೈನ್ ಮಾಡ್ತಾನಂದ್ರೆ, ಇದ್ರ ಜೊತೆ ತನ್ನ ಗ್ಯಾಂಗಿನ ಹುಡುಗರನ್ನ ಮೇಂಟೈನ್ ಮಾಡ್ತಾನಂದ್ರೆ ಆತನ ಕಮಾಯಿ ಹಪ್ತಾ ವಸೂಲಿ ಎಷ್ಟಿರ್ಬೋದು? ದೊಡ್ಡವ್ರದೇನು ರೊಕ್ಕ ಕೊಡ್ತಾರೆ ಆಮೇಲೆ ಗೊತ್ತಿಲ್ಲ ನಮ್ಗೆ. ನೀವೇ ಲೆಕ್ಕ ಹಾಕಿ ಎಷ್ಟೆಲ್ಲ ಮೇಂಟೈನ್ ಮಾಡ್ತಾನಂದ್ರೆ ಎಷ್ಟಿರ್ಬೋದು? ಇನ್ನು ಕಳೆದ ತಿಂಗಳಂತ 3ನೇ ತಾರೀಕಿನ ದಿವಸ ಹತ್ಯೆ ಆದಲ್ಲ ಪರಶುರಾಮ್ ಗೊಂದಳಿ ಅನ್ನೋ ವ್ಯಕ್ತಿ ಹುಡುಗನ ಬಗ್ಗೆ ಹೇಳಬೇಕಂದ್ರೆ, ಆತ ಕೂಡ ರಾಮ್ ಸೇನೆಯ ಛಾಯೆಯ ಕಿಲಾರಿ ಗ್ಯಾಂಗಿನ ಹುಡುಗ ಅಂತವ.
ನಾವೆಲ್ಲ ಹುಡುಕಾಡಿದಾಗ ಸಿಕ್ಕದಂಥ ಮಾಹಿತಿ ಇವೆಲ್ಲ. ಮಾನವ ಹಕ್ಕು ರಕ್ಷಕ ವಿಶಾಲ ಗುಂಪಿಗೂ ಆತರ ಗುಂಪಿಗೂ ಯಾವ್ಯಾವುದೋ ಕಾರಣಕ್ಕೆ ಮೇಲಿಂದ ಮೇಲೆ ಜಗಳ ಆಗ್ತಿದ್ವು ಅಂತ. ಯಾಕೆ ಆಗ್ತಿದ್ದವು ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಅದನ್ನು ಪೊಲೀಸರಿನ ಮೇಲೆ ಬಾಯಿ ಬಿಡಿಸ್ತಾರೆ. ಹತ್ಯೆ ಒಳಗೆ ಈ ಹತ್ಯೆ ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳಿದ್ದರೂ ತಕ್ಷಣ ಕಾರಣ ಆಗಿದ್ದು ಆ ಒಂದು ಘಟನೆ. ಅವರಿಬ್ಬರ ಮಧ್ಯೆ ವಿಶಾಲ್ ಮೇಸ್ತ್ರಿ ಆಗಲಿ ಅವ್ನು ಸತ್ತ ಹುಡುಗ ಆಗಲಿ ಮಧ್ಯೆ ಸಾಕಷ್ಟು ಜಗಳ ಆಗ್ತಿತ್ತು. ಜಗಳ ಸಂಧಾನಕ್ಕೂ ಕರಿತಿದ್ರು, ಎಲ್ಲ ನಡೀತಿದ್ದು. ಬಟ್ ಸಡನ್ನಾಗಿ ಹತ್ಯೆ ಆಗೋಕ್ಕೆ ಕಾರಣ ಅಂತ ಹೊರಬಿದ್ದದ್ದು ಏನಪ್ಪ ಅಂದ್ರೆ ಅದೊಂದು ಘಟನೆ. ಏನು ಘಟನೆ ಅಂದ್ರೆ ಅದೊಂದು ರಾತ್ರಿ ಗೋಕಾಕದ PSI ಮತ್ತು ಪೊಲೀಸರು ಹೋಗಿ ವಿಶಾಲ ಮನೆ ಮುಂದೆ ವಿಶಾಲಗಾಗಿ ಕಾದ್ದಾರೆ. ವಿಶಾಲ್ಗೆ ಕಾದ ವಿಶಾಲಣ್ಣ ಸ್ವಲ್ಪ ಸಿಕ್ಕಾಪಟ್ಟೆ ಬರಲಿ ಅಂತೇಳಿ ಬೇದ್ದಾರ. ಆ ಬೇದದ್ದೆಲ್ಲ ಏನಾಗಿತ್ತು ಅಂದ್ರೆ ಹುಡುಗ ಏನು ತನ್ನ ಮನೆ ಮುಂದೆ ಏನು CC ಕ್ಯಾಮ್ರಾ ಹಾಕಿದ, ಆ ಕ್ಯಾಮ್ರಾದಾಗೆಲ್ಲ ರೆಕಾರ್ಡ್ ಆಗೈತಿ. ಆ ರೆಕಾರ್ಡ್ ಆದ ಕೂಡಲೇ ಮರುದಿವಸ ಏನಾಗಿತ್ತು, ನನ್ನ ಘನತೆಗೆ ನನಗೆ ಕುಂದಾಗೈತಿ, ನನ್ನ ಹಕ್ಕಿಗೆ ಧಕ್ಕೆ ಆಗೈತಿ ಅಂತ ತಿಳ್ಕೊಂಡ ಅವ ಪೊಲೀಸರ ವಿರುದ್ಧ ನಗರದಲ್ಲಿರ್ತಕ್ಕಂಥ ಬಸವೇಶ್ವರ ಸರ್ಕಲ್ದಾಗ ಪೆಟ್ರೋಲ್ ತೊಗೊಂಡು ಉರಿ ಹಚ್ಕೊಂಡು ಸಾಯ್ತೀನೋ ಸುಸೈಡ್ ಮಾಡ್ಕೋತೀನೋ ಅವ್ರ ವಿರುದ್ಧ ಅಂಥೇಳಿ ಹಂಗಾಮ ಸೃಷ್ಟಿ ಮಾಡ್ಯಾನ. ಹುಡುಗರನ್ನ ಕರ್ಕೊಂಡು ಒಮ್ಮೆ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡ್ಯಾನ. ಪೊಲೀಸರು ಮೊದಲ ಹೇಳಿದರು, ಕೇಳಿಲ್ಲ. ಆ ನಂತರ ಭಾಳ ವಿಪರೀತಕ್ಕೆ ಹೋಗೋಣ ಎತ್ತಾಕೊಂಡು ಸ್ಟೇಷನ್ಗೆ ಹೋಗಿದ್ದಾರೆ. ಮಂದಿಯ ಘನತೆಯನ್ನು ಕಳೆಯುವಂಥ ವ್ಯಕ್ತಿ ತನ್ನ ಘನತೆ ಹೋಗೈತೆ ಅಂತೇಳಿ ಪೊಲೀಸರ ವಿರುದ್ಧ ಹರ್ತಾಳ ಮಾಡ್ತಾನಂದ್ರೆ ಕೇಳ್ಯಾರು. ಪೊಲೀಸರು ಅವನ್ನ ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡು ಹೋದರು. ಈ ಎಲ್ಲ ವಿಡಿಯೋಗಳನ್ನು ಅವೆಲ್ಲ ಹರ್ತಾಳ ಮಾಡೋದಾಗಲಿ, ಗಾಡಿಗಳು ನಿಲ್ಲಿಸೋದಾಗಲಿ, ಮಾತಾಡೋದಾಗಲಿ, ಡಬ್ಬಿ ತೊಗೊಂಡು ಅಡ್ಡಾಡೋದಾಗಲಿ, ಇದೆಲ್ಲ ವಿಡಿಯೋಗಳನ್ನೆಲ್ಲ ಮಾಡಿದಂಥ ಅವ್ರದ್ದೇ ಅದು ಹುಡುಗೊಬ್ಬ ವಿಶಾಲಣ್ಣ ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ಯಾರ. ಈ ಅಪ್ಲೋಡ್ ಮಾಡಿದ್ದಕ್ಕೆ ಮಾನ್ಯ ಸತ್ತ ಹುಡುಗ ನೆಗೆಟಿವ್ ಕಾಮೆಂಟ್ ಹಾಕಿದಂತ ಅದಕ್ಕೆ ಅವನು ಹತ್ಯೆ ಆಗೈತಿ ಅಂತ ಹೇಳುವಂಥದ್ದು ಸ್ನೇಹಿತರೆ. ಆದರೆ ಅಸಲಿ ಕಾರಣ ಅದಲ್ಲ ಅಂತ ಜನ ಮಾತಾಡ್ಕೊಳ್ಳುವಂಥದ್ದು. ಈ ಮೊದಲು ಅವರಿಬ್ಬರ ಮಧ್ಯೆ ಸಾಕಷ್ಟು ಮಾತುಕತೆ ಆಗಿದ್ದು, ಯಶಸ್ವಿಯಾಗಿದ್ದು, ಸಂಧಾನ ನಡೆದು, ಸಾಕಷ್ಟು ಅವನಂಟ್ ಆಗಿಸಿದಾಗ ಅಲ್ಲೆಲ್ಲೆಲ್ಲೂ ಕರ್ಕರ್ಕರ್ತ ಏನೇನೋ ಆಗಿದ್ದು ಅಂತ. ಅವು ಯಾವ ವಸೂಲಿಗೆ ಸಂಬಂಧ, ಏನು ಸಂಬಂಧ ಅದು ಸಾರ್ವಜನಿಕವಾಗಿಯೂ ಬಹಿರಂಗವಾಗಿಲ್ಲ ಸ್ನೇಹಿತರೆ. ಈ ಸಾರಿ ಅವನನ್ನು ಮಾತುಕತೆ ಕರೆದ ಉಡಾಯಿಸ್ಬೇಕಂತೇಳಿ ಇವರೆಲ್ಲ ಸ್ಕೆಚ್ ಹಾಕ್ಕೊಂಡು ವಿಶಾಲ್ ಹುಡುಗರ JRBC ಆಫೀಸ್ ಎದುರುಗಡೆ ಇರತಕ್ಕಂಥ ಐಶ್ವರ್ಯ ಬಾರ್ನಾಗ ಕಾಯಕತ್ತಿದ್ರಂತ. ಅವಾಗ ಫೋನ್ ಮಾಡಿ ಅವನು ಕರೆಸಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನು ಕರೆಸ್ತಾರೋ ಮಾತುಕತೆ ಆಡೋ ನೆಪದಾಗ ಆ ಹುಡುಗ ಅಲ್ಲಿ ಬಂದಿದ್ದ. ಬಹುಶಃ ಮಾತುಕತೆ ಮತ್ತೆ ಬಂದಿರ್ಬೋದು. ಅವಾಗ ಅವನು ಬಂದಿದ್ದು ಏನೋ ಗೊತ್ತಿಲ್ಲ. ಆ ಹುಡುಗ JRBC ಕಚೇರಿ ಕಂಪೌಂಡ್ ಹತ್ತಿರ ಬರೋದ್ರೊಳಗಾಗಿ ಇವನು ಹುಡುಗರು ಹೋಗಿ ಅಟ್ಯಾಕ್ ಮಾಡಿ ಅವನ ಮೇಲೆ ಹಲ್ಲೆ ಮಾಡಿ ಸ್ಪಾಟ್ ಎತ್ತಿಬಿಟ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಕಾಕತಾಳೀಯ ಎಂಬಂತೆ ಅವತ್ತಿನ ದಿವಸ ಹೊಸದಾಗಿ ಕಟ್ಟಿದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿನ ಆಗಿತ್ತು. ಲಕ್ಷ್ಮೀದೇವರ ಗುಡಿ ಏನಾಗಿತ್ತಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿನ ಆಗಿತ್ತು. ನೂತನ ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ದಿನ ಆಗಿತ್ತು. ಸಾರ್ವಜನಿಕರು ಭಕ್ತಿಯಿಂದ ಪ್ರಸಾದ ಸ್ವೀಕರಿಸುತ್ತಿರುವಾಗನ ಈ ಘಟನೆ ಜರುಗಿದ್ದು ಮಾತ್ರ ಮಂಗಳಕರ ದಿನದಲ್ಲಿ ಅಮಂಗಳಕರ ಘಟನೆ ಜರುಗು ಹೋಗಿತ್ತು ಅಂತ
ಹೇಳುವಂಥದ್ದು ಸ್ನೇಹಿತರೆ. ಈಗಾಗಲೇ ಆ ಹುಡುಗರನ್ನ ಹತ್ಯೆ ಮಾಡಲು ಸ್ಕೆಚ್ ಹಾಕಿದಂಥ ವಿಶಾಲ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ಪ್ರೆಸಿಡೆಂಟು ಮತ್ತು ದೊಡ್ಡವರ ಕೃಪಾಪೋಷಿತ ಗ್ಯಾಂಗಿನ ಲೀಡರ್ ವಿಶಾಲ್ ಮೇಸ್ತ್ರಿಯನ್ನು ಕೊಲೆ ಆರೋಪದ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೀಗೆ 5 ವರ್ಷಗಳ ಹಿಂದೆ ಸಿದ್ದು ಕನ್ಮಡಿ ಕೊಲೆ ಆರೋಪಿಗಳ ವಿರುದ್ಧ ಕೊಲೆ ಕೇಸಿನ ಜೊತೆಗೆ ಕೋಕಾ ಕೇಸನ್ನು ಕೂಡ ದಾಖಲಿಸಿದಂತೆ ಈ ಪರಶುರಾಮ್ ಗೊಂದಳಿಯನ್ನು ಹತ್ಯೆ ಮಾಡಿದಂಥ ಈ ಆರೋಪಿಗಳ ವಿರುದ್ಧ ಆ ಕೇಸನ್ನು ಅಂದರೆ ಕೋಕಾ ಕೇಸನ್ನು ದಾಖಲಿಸಿದ್ದಾರೋ ಏನೋ ನಮಗೂ ಗೊತ್ತಿಲ್ಲ. ಇದಿಷ್ಟು ಗೋಕಾಕದ ಜೆ ಕಂಪನಿ ಅಡ್ಡಾದಲ್ಲಿ ನಡೆದು ಬಂದ ರೌಡಿಸಮ್ನ ಶಾರ್ಟ್ಕಟ್ ಇತಿಹಾಸ ಅಂತ ಹೇಳ್ಬೋದು ಸ್ನೇಹಿತರೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರಿ ಸ್ನೇಹಿತರೆ. ನಮಸ್ಕಾರ.